ವಾರ್ತೆಗಳ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್ 15 February 31st March 2022. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ ಹರಿಹರ ರೋಡ್ ಬೇಸ್ವಾರ್ ಪೇಟ್ ರಾಯಚೂರ್. ಎಸ್ಆರ್ ಗಾರ್ಮೆಂಟ್ಸ್ ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ ಕೆಎಸ್ಸಿಎ ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. GP Kids Wear near Uma Hotel, Station Road, Raichur. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಮುನೀರ್ ಹೋಟೆಲ್. M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆ ವಿಶೇಷ ಸಾಮಾನ್ಯ ಸಭೆ. 3% ಆಸ್ತಿ ತೆರಿಗೆ ಹೆಚ್ಚಿಸಲು ಸಭೆ ನಿರ್ಧಾರ. ಸದಸ್ಯರ ಮಧ್ಯೆ ವಾಗ್ವಾದ. ತ್ರೈಮಾಸಿಕ ಕೆಡಿಪಿ ಸಭೆ. ಬೇಸಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾವಹಿಸಿ ದದ್ದಲ್ ಬಸನಗೌಡ. ಕೋಮುದ್ವೇಷ ಹೇಳಿಕೆ ನೀಡಿರುವ ಶ್ರೀರಾಮ ಸೇನೆ ಮುಖಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಲ್ಪಸಂಖ್ಯಾತ ಐಕ್ಯ ಹೋರಾಟ ಸಮಿತಿ ಮನವಿ. ಏಪ್ರಿಲ್ 13ರಂದು ನಗರಕ್ಕೆ ಕಂಚಿಕಾಮಕೋಟಿ ಪೀಠಾಧಿಪತಿಗಳ ಆಗಮನ. ಶೋಭಾಯಾತ್ರೆ ಎಸ್ ವೆಂಕಟಪ್ಪ. ಪತ್ರಕರ್ತರ ಸಂಘದ ಚುನಾವಣೆ ಫಲಿತಾಂಶ ಪ್ರಕಟ. ಜಿಲ್ಲಾಧ್ಯಕ್ಷರಾಗಿ ಆರ್ ಗುರುನಾಥ್, ಉಪಾಧ್ಯಕ್ಷರಾಗಿ ಶಿವಪ್ಪ ಮಡಿವಾಳರ್, ಪಿ ಪರಮೇಶ್, ವೀರಭದ್ರಪ್ಪ, ಕಾರ್ಯದರ್ಶಿಯಾಗಿ ಎಂ ಪಾಷಾ, ರಾಜ್ಯ ಸಮಿತಿ ಸದಸ್ಯರಾಗಿ ಶಿವಮೂರ್ತಿ ಹಿರೇಮಠ ಆಯ್ಕೆ. ರೈ ಸಮಾವೇಶ. 3 ಕಾಯ್ದೆಗಳ ರದ್ದಿಗೆ ಆಗ್ರಹ. ಶರಣಪ್ಪ ಮರಳಿ. ಅನಿಲ ಯೋಜನೆಯಿಂದ ಅಪಾಯ. ಸ್ಥಳಾಂತರಕ್ಕೆ ಅಶೋಕ್ ಜೈನ್ ಆಗ್ರಹ. ವಾರ್ಡ್ ನಂಬರ್ 33ರಲ್ಲಿ ರಸ್ತೆ ಅಗಲೀಕರಣ, ಬೀದಿ ದೀಪಗಳ ಅಳವಡಿಕೆಗೆ ಆಗ್ರಹಿಸಿ ಮನವಿ. ವಾರ್ಡ್ ನಂಬರ್ 28ರಲ್ಲಿ ನಿವಾಸಿಗಳಿಗೆ ದೊರೆಯದ ಸೌಲಭ್ಯ, ಕ್ರಮಕ್ಕೆ ಒತ್ತಾಯಿಸಿ ಡಿಎಸ್ಎಸ್ ಮನವಿ. ನಗರದ ನಿರಾಶ್ರಿತರ ಕೇಂದ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ 16ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಮತ್ತು ದೇವದುರ್ಗ ತಾಲೂಕಿನ ಬೆಂಕಲ್ನಲ್ಲಿ ಯುವಕ ಕೊಲೆ ತನಿಖೆ.
ವಾರ್ತೆಗಳ ವಿವರ. ನಗರದ ಆಸ್ತಿ ತೆರಿಗೆಯನ್ನು 3% ಹೆಚ್ಚಿಸಲು ಇಂದು ನಗರಸಭೆ ಕಚೇರಿಯಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧರಿಸಲಾಗಿತ್ತು. ನಗರದ ಆಸ್ತಿ ತೆರಿಗೆಯನ್ನು 3% ಹೆಚ್ಚಿಸಲು ಇಂದು ನಗರಸಭೆ ಕಚೇರಿಯಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧರಿಸಲಾಯಿತು. ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪೌರಾಡಳಿತ ಇಲಾಖೆ ನಿರ್ದೇಶನದಂತೆ 3% ಕರ ಹೆಚ್ಚಿಸಲು ನಗರಸಭೆ ಸದಸ್ಯರು ಸಹಮತಿ ವ್ಯಕ್ತಪಡಿಸಿದರು. ಪೌರಾಯುಕ್ತ ಮುನಿಸ್ವಾಮಿ ಸಭೆ ಮಾಹಿತಿ ನೀಡಿ ಪೌರಾಡಳಿತ ನಿರ್ದೇಶನಾಲಯ ಸೂಚನೆಯಂತೆ 3% 5% ಆಸ್ತಿ ತೆರಿಗೆ ಹೆಚ್ಚಿಸಲು ನಿರ್ದೇಶನ ನೀಡಲಾಗಿದೆ. ತೆರಿಗೆ ಆಸ್ತಿ ತಂತ್ರಾಂಶದಲ್ಲಿ ಅಳವಡಿಸಲಾಗುತ್ತದೆ. ಮುದ್ರಾಂಕ ಶುಲ್ಕ ಕಾಯ್ದೆಯಂತೆ 2022-23 ಸಾಲಿನಿಂದ ಆಸ್ತಿ ತೆರಿಗೆ ಹೆಚ್ಚಿಸಬೇಕಿದೆ. 2021-22 ಸಾಲಿನಲ್ಲಿ 30-40 ನಿವೇಶನಕ್ಕೆ 551 ರೂಪಾಯಿ ಶುಲ್ಕ ಹಾಗೂ 5% ತೆರಿಗೆ ವಸೂಲಿ ಮಾಡಲಾಗುತ್ತಿತ್ತು. ಆದರೆ 3% ತೆರಿಗೆ ಹೆಚ್ಚಿಸಿದರೆ ನಿವೇಶನಕ್ಕೆ 660 ರೂಪಾಯಿ ಶುಲ್ಕ ಜನರು ಪಾವತಿಸಬೇಕಾಗುತ್ತದೆ. ಟಿನ್ ಶೆಡ್, ಮನೆ ಅಳತೆ ಆಧಾರದ ಮೇಲೆ ತೆರಿಗೆಗಳನ್ನು ವಿಧಿಸಲಾಗುತ್ತದೆ ಎಂದರು. ಸಭೆಯನ್ನು ಪ್ರಾರಂಭಿಸಲು ಮಾನ್ಯ ಅಧ್ಯಕ್ಷರಲ್ಲಿ ನಾನು ಕೋರುತ್ತೇನೆ. ಸಭೆ ಮುಂದುವರಿಸಲು ಅವರು ನಡೆಸಿಕೊಡಲು ಅಧ್ಯಕ್ಷರು ಅನುಮತಿಸಿದ್ರಿಂದ ಸಭೆಯನ್ನು ಪ್ರಾರಂಭ ಮಾಡಲಾಗುವುದು. ವಿಷಯವನ್ನು ಓದಲು ಕರಿಮಾಡಿಯವರನ್ನು ಕೇಳಿಕೊಳ್ಳುತ್ತೇನೆ. ದಿನಾಂಕ 12/4/2022 ಮಾನ್ಯ ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ ಅಧ್ಯಕ್ಷರು ನಗರಸಭೆ ರಾಯಚೂರು ಇವರ ಅಧ್ಯಕ್ಷತೆಯಲ್ಲಿ ಆಸ್ತಿ ತೆರಿಗೆ ಪರಿಷ್ಕರಣೆಯ ವಿಶೇಷ ಮಹಾಸಭೆಯ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. ವಿಷಯ: ಆಸ್ತಿ ತೆರಿಗೆ ಲೆಕ್ಕಾಚಾರ ತಂತ್ರಾಂಶದಲ್ಲಿ ನಿಯಮಾನುಸಾರ ತೆರಿಗೆಯನ್ನು ಹೆಚ್ಚಳ ಮಾಡುವ ಕುರಿತು ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯದ ಸುತ್ತೋಲೆ ದಿನಾಂಕ 19/7/2021 ಪ್ರಕಾರ ಕರ್ನಾಟಕ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಸರ್ಕಾರ ಸುತ್ತೋಲೆ ಹೊರಡಿಸಿ ತೆರಿಗೆ ಹೆಚ್ಚಿಸಬೇಕೆಂದು ಸೂಚಿಸಿರುವುದು ನಗರಸಭೆ ಆಡಳಿತದ ಮೇಲೆ ಒತ್ತಡ ಹಾಕುತ್ತಿದೆ. ಸ್ಮಶಾನಾತ್ಮಕವಾಗಿರುವ ಚುನಾಯಿತ ಮಂಡಳಿಯ ನಿರ್ಧಾರಕ್ಕಿಂತ ಸರ್ಕಾರದ ಸೂಚನೆಗಳನ್ನು ಪಾಲಿಸುವಂತಾಗುತ್ತಿದೆ. ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತಾ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸದೆ ಕೇವಲ ತೆರಿಗೆ ಹೆಚ್ಚಿಸಿದರೆ ಜನ ಆಕ್ರೋಶಕ್ಕೆ ಗುರಿಯಾಗುವಂತಾಗುತ್ತಿದೆ. ಕಾಲುವೆ ಸ್ವಚ್ಛತೆಗೆ ಅಗತ್ಯ ಪೌರ ಕಾರ್ಮಿಕರಿಲ್ಲ. ಬೀದಿ ದೀಪಗಳ ನಿರ್ವಹಣೆ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಸಮಸ್ಯೆಗಳಿವೆ. ಆದರೆ ಸರ್ಕಾರ ಷರತ್ತು ವಿಧಿಸುವ ಮೂಲಕ ಇಕ್ಕಟ್ಟಿಗೆ ಸಿಲುಕುತ್ತಿದ್ದ ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ಕರ ಪಾವತಿದಾರರಿಗೆ ಸೌಕರ್ಯಗಳಿಲ್ಲದೆ ಕರ ಹೆಚ್ಚಿಸುವುದು ಅವೈಜ್ಞಾನಿಕ ಕ್ರಮವಾಗುತ್ತದೆ ಎಂದರು. ಮಹಾತ್ಮ ಗಾಂಧೀಜಿಯವರ ಬ್ರಿಟಿಷರ ವಿರುದ್ಧ ಕರ ವಿರೋಧಿ ಚಳವಳಿಗೆ ಜನರು ಸಿದ್ಧವಾಗುವಂತಾಗುತ್ತದೆ ಎಂದರು. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹೊಣೆ ಬಹಳ ಸರಿಯಾಗಿದೆ ಸರ್ಕಾರದ್ದು. ನೀವು ಟ್ಯಾಕ್ಸ್ ತಗೊಳ್ಳುವಾಗ ಟ್ಯಾಕ್ಸ್ ಪಾವತಿ ಮಾಡುವಂತವರಿಗೆ ಸವಲತ್ತುಗಳು ಕೂಡ ಕೊಡ್ಬೇಕಲ್ಲ. ಅವ್ರಿಗೆ ಸವಲತ್ತು ಮೂಲಭೂತ ಸವಲತ್ತುಗಳು ಕೊಳ್ಳಾಗ ಅವ್ರಿಗೆ ಟ್ಯಾಕ್ಸ್ ಹೆಚ್ಚು. ನೀವು ಟ್ಯಾಕ್ಸ್ ಕೊಡುವಂತ ಸಂದರ್ಭದಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆ ಅವರು ತೆರಿಗೆ ಪಾವತಿದಾರರಿಗೆ ಮೂಲಭೂತ ಸವಲತ್ತುಗಳನ್ನ ಕೊಡುವಂತದ್ದು ಅದರ ಆದ್ಯ ಕರ್ತವ್ಯ ಇದೆ. ಲೆಜಿಟಿಮೇಟಿವ್ ಡ್ಯೂಟಿ ಅಂತ ಶಾಸನಾತ್ಮಕ ಕರ್ತವ್ಯ. ಇತ್ತೀಚೆಗೆ ಈ ಸ್ಥಳೀಯ ಸಂಸ್ಥೆಗಳು ಶಾಸನಾತ್ಮಕ ಕರ್ತವ್ಯದಲ್ಲಿ ಎಡಿವಿ ಕೇವಲ ಟ್ಯಾಕ್ಸ್ ಮಾತ್ರ ಅವರು ಕಂಡೀಷನ್ ಆಗ್ತಾರೆ. ಮತ್ತೋರ್ವ ಸದಸ್ಯ ದರೂರ್ ಬಸವರಾಜ್ ಮಾತನಾಡಿ, ಪೌರಾಡಳಿತ ನಿರ್ದೇಶನಾಲಯದ ಆದೇಶವೇ ಅಂತಿಮವಾದರೆ ನಗರಸಭೆ ಚುನಾಯಿತ ಮಂಡಳಿ ಅಧಿಕಾರ ಕಸಿದುಕೊಂಡಂತೆ. ಜನರಿಗೆ ಶೌಚಾಲಯ, ನೆರಳು, ಬಸ್ ಶೆಲ್ಟರ್ಗಳಿಲ್ಲದೆ ತೆರಿಗೆ ಮಾತ್ರ ಪಾವತಿಸಬೇಕೆನ್ನುವುದು ಸರಿಯಲ್ಲ ಎಂದರು. ಜಾಸ್ತಿ ಮಾಡ್ತೀರಿ, ಅದು ಸಭೆ ನಿರ್ಣಯ ಮಾಡ್ತದೆ ಮಾಡಿ, ಆದ್ರೆ ಜನರಿಗೆ ವ್ಯವಸ್ಥೆ ಏನಿದೆ ಇವತ್ತು ನೀವು ನಿಮ್ ನಾಲೆಜಿಗೆ ಬಂದ ಮೇಲೆ ಗೊತ್ತಿಲ್ಲ. ಕೌನ್ಸಿಲ್ ನಲ್ಲಿ ಎಲ್ಲರೂ ನಾಲೆಜಿಗೆ ನಿನ್ನೆ ಮತ್ತು ಈ ಒಂದು 4 ದಿನ ಬೇರೆ ಒಂದು ಪೇಪರ್ ನಲ್ಲಿ ಬಂದಿದೆ ನೋಡಿರುವ. ಎಲ್ಲಿ ಶೌಚಾಲಯಗಳಿಲ್ಲ, ಮೂತ್ರ ವಿಸರ್ಜನೆಗೆ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ ಮಹಿಳೆಯರಿಗೆ ಮತ್ತು ಜನರಿಗೆ. ನೆರಳಿಲ್ಲ ಕೂಡ್ಲಿಕ್ಕೆ, ಎಲ್ಲಿ ಬಿಸಿಲಲ್ಲಿ ಕುಂತು ಒಂದು ಅರ್ಧ ತಾಸು ಕುಂತು ಗಣವಾರಿಸ್ಕೊಂಡು ಹೋಗ್ಬೇಕು. ಬಸ್ ಸ್ಟಾಪ್ಗಳಂತ ಸರಿಯಾಗಿ ವ್ಯವಸ್ಥೆ ಇಲ್ಲ. ಬರೀ ನಾವು ನಗರಸಭೆ ವತಿಯಿಂದ ನೀರು, ಲೈಟು ಮತ್ತು ಸ್ವಚ್ಛತೆಗೆ ಒಂದು ಆದ್ಯತೆಗಿಂತ ಇದಕ್ಕೂ ಆದ್ಯತೆ ಕೊಡಬೇಕು. ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸಲಿಕ್ಕೆ ಮಾನ್ಯ ಅಧ್ಯಕ್ಷರ ಮುಖಾಂತರ ನಮ್ಮನ್ನು. ಸದಸ್ಯ ಶಶಿರಾಜ್ ಮಾತನಾಡಿ, ಕರಗಳನ್ನು ಹೆಚ್ಚಿಸುವುದು ಹಿಂದಿನ ಎಲ್ಲ ಸರ್ಕಾರಗಳ ಅವಧಿಯಲ್ಲಿಯೂ ನಡೆದುಕೊಂಡು ಬಂದಿದೆ. ಜನರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸೌಕರ್ಯ ಒದಗಿಸುವ ಮೂಲಕ 3% ಕರ ಹೆಚ್ಚಿಸಲು ಎಲ್ಲ ಸದಸ್ಯರು ಸಹಕರಿಸುವಂತೆ ಮನವಿ ಮಾಡಿದರು. ಸರ್ಕಾರಗಳು ಇವತ್ತ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಸರ್ಕಾರ ಇರ್ಬೋದು, ಆ ಸರ್ಕಾರದ ನಿಯಮಗಳ ಪ್ರಕಾರ ಆದೇಶಗಳು ಆಗ್ತಾ ಇದ್ದಾವೆ. ಆ ಪ್ರಕಾರ ಮಾನ್ಯ ಹಿರಿಯ ಸದಸ್ಯರು
ಮೂಲಭೂತ ಸೌಕರ್ಯಗಳು ಆಗ್ತಾ ಇಲ್ಲ. ಮೂಲಭೂತ ಸೌಕರ್ಯ ನಾವು ಜನರಿಗೆ, ಸಾರ್ವಜನಿಕರಿಗೆ ತೆರಿಗೆ ಕೇಳ್ತಾ ಇದ್ದೀವಿ. ಅವರಿಗೆ ನಾವು ಇವತ್ತ ಘನತ್ಯಾಜ್ಯ ಸರಿ ಆಗ್ತಾ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ, ಬೀದಿ ದೀಪ ನಿರ್ವಹಣೆ ಆಗ್ತಾ ಇಲ್ಲ. ಬರೀ ನಾವು ಟ್ಯಾಕ್ಸ್ ಏನ್ ಟ್ಯಾಕ್ಸ್ ಕೊಡ್ತಾರ? ಜನರನ್ನ ಯಾವಾಗ ತೆರಿಗೆ ನಾವು ವಸೂಲಿ ಮಾಡ್ತೀವಿ ಅಂದ್ರೆ ಅವರಿಗೆ ಮೂಲಭೂತ ಸೌಕರ್ಯ, ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಅನ್ನ ಕೊಡಬೇಕು ಅಂತ ಮಾನ್ಯ ಸದಸ್ಯರು ಹೇಳಿದ್ರು. ಮಾನ್ಯ ಅಧ್ಯಕ್ಷರು ಏನ್ ಹೇಳ್ತೇನೆ, ಇದು ಎಲ್ಲ ಅವಧಿಯಲ್ಲಿದೆ. ಯಾವ ಸರ್ಕಾರದಿಂದ ಕೂಡ ಅವರು ತಮ್ಮ ಗೈಡೆನ್ಸ್ ಪ್ರಕಾರ ಮಾಡಿದ್ದಾರೆ. ಹಾಗಾಗಿದ್ದೇನೋ ಖಂಡಿತವಾಗಿ ಇದೇ ಸರ್ಕಾರದಿಂದ ಆದೇಶ ಆಗಿದ್ದಲ್ಲ. ಆಮೇಲೆ ಯಾವ್ದು ಬೇಜವಾಬ್ದಾರಿ ಕೂಡ ಇವ್ರು ಮಾಡಿಲ್ಲ. ಆಮೇಲೆ ಮಹಾತ್ಮ ಗಾಂಧಿ ಪ್ರಕಾರ ಏನ್ ಚಳವಳಿ ಮಾಡ್ಕೊಂಡು ಇವರು ಇದಕ್ಕೆ ಇದು ಅವಧಿಯಲ್ಲಿ ಕೂಡ ಇತ್ತು. ಅವರು ಚಳವಳಿಯನ್ನು ಮಾಡಬಹುದಾಗಿತ್ತು, ಇನ್ನೇನಾದ್ರು ಮಾಡಬಹುದಾಗಿತ್ತು. ಈಗ ನಾವು ತಗೊಂಡು ಕೇವಲ 12 ದಿವಸ ಮಾತ್ರ ಅಧ್ಯಕ್ಷ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಾವು ಹಿರಿಯ ಸದಸ್ಯರ ಭಾವನೆಗಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಆದ ರೀತಿಯಲ್ಲಿ ಮುಂದಿನ ನಡ್ಕೊಳ್ತೇವೆ. ಹಾಗಾಗಿ ಈ ಸರ್ಕಾರ ಜನಪರವಾಗಿ ಸರ್ಕಾರ ಇದೆ. ಹಾಗೂ ಜನರ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಖಂಡಿತವಾಗಿ ಮುಂದೆ ಕರ ವಸೂಲಿ ಕೂಡ ನಾವು ಜಾಸ್ತಿ ಮಾಡ್ತೇವೆ. ಹಾಗೂ ಮೂಲಭೂತ ಸೌಕರ್ಯಗಳು ಏನಿವತ್ತು ಜನರಿಗೆ ಮುಟ್ಟಬೇಕು, ಆ ಮುಟ್ಟುವ ರೀತಿಯಲ್ಲಿ ನಾವು ಖಂಡಿತವಾಗಿ ಕೆಲಸ ಮಾಡ್ತೇವೆ. ಮತ್ತು ನನ್ನ ಅಭಿಪ್ರಾಯ ಏನಂದ್ರೆ, ಈಗ 3% ಕೆಳಗೆ ಮಾಡಬಾರ್ದು, 5% ಜಾಸ್ತಿ ಮಾಡಬಾರ್ದು ಸರ್ಕಾರ ಆದೇಶ ಇದೆ. ನಾವು 3% ಮಾಡಬೇಕು. ಯಾಕಂದ್ರೆ ಕೋವಿಡ್ ನಿಯಮಗಳು ಬಂದಾಗ್ಲಿಂದ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಸದಸ್ಯ ಇ ವಿನಯ್ ಕುಮಾರ್ ಮಾತನಾಡಿ, ನಗರಸಭೆ ಕೌನ್ಸಿಲ್ ನಿರ್ಧಾರವೇ ಅಂತಿಮವಾಗಿದೆ. ಆದರೆ ಕರ ಹೆಚ್ಚಳದಂತೆ ಸರಿಯಾದ ಕರ ಸಂಗ್ರಹ, ಕರ ವಸೂಲಿಗಾರರಿಗೆ ಸೌಕರ್ಯ ಒದಗಿಸಲು ನಗರಸಭೆ ಮುಂದಾಗಬೇಕಿದೆ. 3% ಕರ ಹೆಚ್ಚಿಸಿ ಸಮರ್ಪಕ ಸೌಕರ್ಯ ಒದಗಿಸಲು ಮುಂದಾಗಬೇಕೆಂದರು. ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ನಗರಸಭೆಯಿಂದ ಜನರಿಗೆ ಸೌಕರ್ಯ ದೊರೆಯುತ್ತಿಲ್ಲ. ಬೀದಿ ದೀಪ ಅಳವಡಿಕೆ ಸಿಬ್ಬಂದಿಗೆ ನಗರಸಭೆ ಸದಸ್ಯರು ಹಣ ನೀಡಬೇಕಿದೆ. ಕುಡಿಯುವ ನೀರು ಸ್ವಚ್ಛತೆ ಮಾಡಿಸಿದ್ದರೂ ನಗರಸಭೆ ಸದಸ್ಯರುಗಳೇ ಹಣ ನೀಡುವ ಪರಿಸ್ಥಿತಿ ಇದೆ. ಕರ ಹೆಚ್ಚಿಸುವುದು ಸೌಕರ್ಯಗಳ ಒದಗಿಸುವ ನಗರಸಭೆ ಜವಾಬ್ದಾರಿಯಾಗುತ್ತದೆ ಎಂದರು. ಈ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದ ಶಶಿರಾಜ್ ಶರಣಬಸವ ಬಲ್ಲಟಗಿ, ಇನ್ನೊಂದು ಸಭೆಯಲ್ಲಿ ಚರ್ಚಿಸಿ ತೆರಿಗೆ ಹೆಚ್ಚಿಸುವ ಕುರಿತು ಮಾತ್ರ ಚರ್ಚಿಸಿ ಎಂದು ಹೇಳಿದ್ದು ವಾಗ್ವಾದಕ್ಕೆ ಕಾರಣವಾಯಿತು. ನಿಮ್ಮ ಶಾಸಕರೇ ನಗರಸಭೆ ಸಭೆಗಳನ್ನು ನಡೆಯದಂತೆ ತಡೆದಿದ್ದಾರೆ ಎಂದು ಶ್ರೀನಿವಾಸ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಷ್ಕರಣೆಯ ವಿಶೇಷದಿಂದ ಅದೇ ರೀತಿಯಾಗಿ ಯುಡಿ ಆಫೀಸ್ನಿಂದ ಲಿಖಿತ ಮೂಲದಲ್ಲಿ ಏನು 2 ಪತ್ರಗಳು ಬಂದಿದೆ. ಒಂದು 3.5% ಏನು ಆಸ್ತಿ ತೆರಿಗೆ ನಾವು ಸಂಗ್ರಹಣೆ ಮಾಡಬೇಕು ನಗರಸಭೆಯ ಸಂಸ್ಥೆಯಿಂದ ಅಂತೇಳಿ ಹೇಳಿದ್ದಾರೆ. ಇದಕ್ಕೆ ಗೌರವಾನ್ವಿತ ಹಿರಿಯ ಸದಸ್ಯರು ಬಹಳ ಒಳ್ಳೆ ರೀತಿಯಿಂದ ಒಂದು ವಿಸ್ತಾರವಾದ ಒಂದು ಯಾವ ರೀತಿ ಆಸ್ತಿ ತೆರಿಗೆ ನಾವು ಕಲೆಕ್ಟ್ ಮಾಡಬೇಕು, 30-40 ಸೈಟ್ ಇರ್ಬೋದು, ರೆಸಿಡೆನ್ಷಿಯಲ್ ಇರ್ಬೋದು, ಮಡ್ ಹೌಸ್ ಇರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು ಅಂತೇಳಿ ಒಂದು ಎಕ್ಸಾಂಪಲ್ ಆಗಿ ಒಂದು ವಾರ್ಡಿಂದು ಉಲ್ಲೇಖ ಮಾಡಿ ಇದ್ದಾರೆ. ನಾವು ಆಸ್ತಿ ತೆರಿಗೆ ನಾವು ತಗೊಂಡ್ಮೇಲೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಕರೆಕ್ಟ್ ಆಗಿ ನಾವು ನಗರ ಸ್ಥಳೀಯ ಸಂಸ್ಥೆಗಳಿಂದ ಕೊಡ್ಬೇಕಂತೇಳಿ ಮಾನ್ಯ ಅಧ್ಯಕ್ಷರಿಗೆ, ಮಾನ್ಯ ಪೌರಾಯುಕ್ತರಿಗೆ ಹಿರಿಯ ಸದಸ್ಯರು, ನಮ್ಮ ಟ್ಯಾಕ್ಸ್ ಕಲೆಕ್ಟರ್ಸ್ ಯಾರು ಇದ್ದಾರೆ 25-30 ಜನ ಇದ್ದಾರೆ, ಅವ್ರಿಗೆ ಕಂಪ್ಯೂಟರ್ಸ್ ಲಭ್ಯ ಇಲ್ಲ. ಅವರು ಲಾಸ್ಟ್ ಟೈಮ್ ನಾನು ಅಧ್ಯಕ್ಷನಿರುವಾಗ ಹೊರಗಡೆ ನಿಂತ ಏನಿದ್ದದ ರಿಟೈರ್ಡ್ ಕಂಪ್ಯೂಟರ್ಸ್ ಬಂದು ಇದು ಮಾಡಿದ್ರು. ನೈಟ್ ನಲ್ಲಿ ಅವ್ರದ್ದು ಊಟದ ವ್ಯವಸ್ಥೆ ಮಾಡಬೇಕು. ಅದೇ ರೀತಿಯಾಗಿ ಅವ್ರಿಗೆ ಒಳ್ಳೆ ರೀತಿಯಿಂದ ತಾವು ಬೆಳಗಿನಿಂದ ಸಾಯಂಕಾಲ ತನಕ ಈ ನಿಟ್ಟಿನಲ್ಲಿ ಇವಾಗ ನಾವು ಏನ್ ತರ ಪಾಸ್ ಮಾಡಿರ್ತೀವಿ, ದಯವಿಟ್ಟು ಒಂದು ಅದಕ್ಕೆ ಡೆಡ್ಲೈನ್ ಇಟ್ಟು ಜನಸಾಮಾನ್ಯರಿಗೆ ಏನಿದೆ ಇವತ್ತಾಗಿಲ್ಲ, ನಾಳೆ ಆಗಿಲ್ಲ, ನಾಡ್ದಾಗಿಲ್ಲ ಅಂತ ಹೇಳಿ ಬಂದು ವಾಪಸ್ ಹೋಗ್ತಾರೆ. ಬಹಳ ಜನ ಬಹಳ ಬಿಸಿಲಿದೆ. ಇವಾಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಲೈನ್ ನಲ್ಲಿ ನಿಂತಾರಂದ್ರೆ ಒಂದೇ ಕೌಂಟರ್ ಇರುತ್ತೆ, ಅವ್ರಿಗೆ ಬಹಳ ಕಷ್ಟ ಆಗ್ತದೆ. ದಯವಿಟ್ಟು ಏನಿದ್ದದ ವಿಂಗಡಣೆ ಮಾಡಿ. ಬಹಳ ಜನ ಬಂದಿರ್ತಾರ, ಅವ್ರು ವಾಪಸ್ ಹೋಗ್ತಾರೆ. ಅವ್ರಿಗೆ ಏನಿದ ಅಂಗವಿಕಲರು ಯಾರು ನಮ್ಮ ವಿಕಲಚೇತನರು ಏನಿರ್ತಾರೆ ಅವ್ರಿಗೂ ಒಂದು ಸಪರೇಟ್ ಆಗಿ ಇದು ಮಾಡಬೇಕು. ಸೀನಿಯರ್ ಸಿಟಿಸನ್ಸ್ಗೂ ತಾವು ಒಂದು ಲೈನ್ ಅನ್ನು ಇದು ಮಾಡಬೇಕು. ಅದೇ ರೀತಿಯಾಗಿ ಸದಸ್ಯ ಸಣ್ಣ ನರಸರೆಡ್ಡಿ ಮಾತನಾಡಿ, ನಗರದ ವ್ಯಾಪ್ತಿಗೆ ಸೇರಿ ಕೈಗಾರಿಕಾ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಕನಿಷ್ಠ ಸೌಕರ್ಯ ಒದಗಿಸಲು ನಗರಸಭೆ ಇಂದಿಗೂ ಆಗಿಲ್ಲ.
ಅನೇಕ ಬಾರಿ ಮನವಿ ಮಾಡಿದರೂ ಬೀದಿ ದೀಪ, ಕುಡಿಯುವ ನೀರು ಒದಗಿಸಿಲ್ಲ. ನಿತ್ಯವೂ ಕಳ್ಳತನವಾಗುತ್ತಿದೆ. ಆದರೂ ಆಡಳಿತ ಸ್ಪಂದಿಸಿಲ್ಲ. ಜನರಿಗೆ ಕರ ಪಾವತಿಸುವ ವ್ಯವಸ್ಥೆಯೂ ಸರಿಯಾಗಿಲ್ಲ. ನಗರಸಭೆ ಕಚೇರಿಯಲ್ಲಿಯೇ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಮಹಿಳಾ ಸಿಬ್ಬಂದಿಗಳು ನಿತ್ಯವೂ ಪರದಾಡುತ್ತಿದ್ದಾರೆ. ನಗರಸಭೆಗೆ ಕನಿಷ್ಠ ಜವಾಬ್ದಾರಿ ಇಲ್ಲದೆ ಇರುವಾಗ ಕರ ಹೆಚ್ಚಿಸುವ ಮಾತ್ರ ಮುಂದಾಗಿರುವುದು ಖಂಡನೀಯವೆಂದರು. ನಗರಸಭೆ ಸದಸ್ಯ ಭಾವನೆಗಳಿಗೆ ಸ್ಪಂದಿಸುವಂತೆ ಆಗ್ರಹಿಸಿದರು. ಸದಸ್ಯ ಬಿ ರಮೇಶ್ ಮಾತನಾಡಿ, ನಗರದ ಸೇಂಟ್ ಮೇರಿ ಕಾನ್ವೆಂಟ್ ಶಾಲೆಗೆ 4 ರೇಸಿಂಗ್ ಲೈನ್ ಸಂಪರ್ಕ ನೀಡಲಾಗಿದೆ. 34 ಲಕ್ಷ ರೂಪಾಯಿ ತೆರಿಗೆ ಬಾಕಿ ಇದೆ. ನಗರಸಭೆಯಿಂದ ತೆರಿಗೆ ವಿನಾಯಿತಿ ನೀಡಿದೆಯೇ ಎಂದು ಪ್ರಶ್ನಿಸಿ ಕೂಡಲೇ ಕ್ರಮ ವಹಿಸಬೇಕು. ಶಾಲಾ ಆಡಳಿತ ಮಂಡಳಿ ನಗರಸಭೆ ಸದಸ್ಯರನ್ನು ಅಗೌರವದಿಂದ ನಡೆದುಕೊಂಡಿದೆ. ನಗರಸಭೆಯಿಂದ ಬರೆದ ಪತ್ರಕ್ಕೆ ಕ್ರಮವೇನು ಎಂದು ಪ್ರಶ್ನಿಸಿದರು. ನಗರಸಭೆ ವ್ಯಾಪ್ತಿಯಲ್ಲಿ ಇರುವ ಶಾಲೆಯ ಯಾವುದೇ ಸದಸ್ಯರಿಗೂ ಗೌರವ ನೀಡದೇ ಇದ್ದ ಕೂಡಲೇ ಕ್ರಮಕ್ಕೆ ಕೈಗೊಂಡು ಮುಂದಿನ ಸಭೆಯಲ್ಲಿ ಕ್ರಮ ಮಾಹಿತಿ ನೀಡುವಂತೆ ಒತ್ತಾಯಿಸಿದರು. ಸಭೆಯು ಶೇಕಡಾ 3% ಆಸ್ತಿಗೆ ತೆರಿಗೆ ಹೆಚ್ಚಿಸಲು ಅನುಮೋದನೆ ನೀಡಿತು. ಸಭೆಯಲ್ಲಿ ನಗರಸಭೆ ಸದಸ್ಯರುಗಳು, ಅಧಿಕಾರಿಗಳು ಇದ್ದರು. ನಗರದಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಪ್ರಚೋದನಕಾರಿ ಭಾಷಣದ ಮೂಲಕ ಒಂದು ಧರ್ಮವನ್ನು ಮತ್ತೊಂದು ಧರ್ಮದ ವಿರುದ್ಧ ಎತ್ತಿಕಟ್ಟಿ ಬಹಿರಂಗವಾಗಿ ಆಯುಧಗಳನ್ನು ಪ್ರದರ್ಶಿಸಿ ಭಯದ ವಾತಾವರಣ ಸೃಷ್ಟಿ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಪ್ರಚೋದನಕಾರಿ ಭಾಷಣದ ಮೂಲಕ ಒಂದು ಧರ್ಮವನ್ನು ಮತ್ತೊಂದು ಧರ್ಮದ ವಿರುದ್ಧ ಎತ್ತಿಕಟ್ಟಿ ಬಹಿರಂಗವಾಗಿ ಆಯುಧಗಳನ್ನು ಪ್ರದರ್ಶಿಸಿ ಭಯದ ವಾತಾವರಣ ಸೃಷ್ಟಿ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ರಾಮಲಿಂಗೇಶ್ವರ ಮೈದಾನದಲ್ಲಿ ಶ್ರೀರಾಮ ಸೇನೆ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮತ್ತೊಂದು ಧರ್ಮದ ಹೆಣ್ಣು ಮಕ್ಕಳ ಕುರಿತು ಹಾಗೂ ಯುವಕರ ಬಗ್ಗೆ ಧಾರ್ಮಿಕ ಭಾವನೆ ಕೆರಳಿಸುವ ಹಿನ್ನೆಲೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರನ್ನು ಉದ್ವೇಗಕ್ಕೊಳಗಾಗಿ ಕೋಮು ಹಿಂಸೆ ಜರುಗಿಸುವ ಉದ್ದೇಶದಿಂದ ಉದ್ರೇಕರಾಗಿ ಭಾಷಣ ಮಾಡಿದ್ದ ಅಲ್ಲದೆ ಬಹಿರಂಗವಾಗಿ ತಲ್ವಾರ್ ಪ್ರದರ್ಶಿಸಿ ಜನರಲ್ಲಿ ಭೀತಿ ಉಂಟು ಮಾಡುವ ಉದ್ದೇಶದಿಂದ ಸಾರ್ವಜನಿಕವಾಗಿ ಆಯುಧಗಳನ್ನು ಪ್ರದರ್ಶಿಸಲಾಗಿದೆ. ಶ್ರೀರಾಮ ಸೇನೆಯ ಮುಖಂಡ ರಾಜಚಂದ್ರ ರಾಮನಗೌಡ, ಮಂಜುನಾಥ್ ಬಾವಿ, ಡಾಕ್ಟರ್ ಬಸನಗೌಡ ಪಿ ಪಾಟೀಲ್ ಹಾಗೂ ಶ್ರೀರಾಮ ಸೇನೆಯ ಮೈಸೂರಿನ ಕಾರ್ಯದರ್ಶಿ ಕಾರ್ತಿಕ್ ಇವರು ಆಯುಧಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಸಂತ್ ಕುಮಾರ್, ಆರ್ ಮಾನ್ಸಯ್ಯ, ಡಾಕ್ಟರ್ ರಜಾಕ್ ಉಸ್ತಾದ್, ಬಾಲಸ್ವಾಮಿ ಕೂಡ್ಲಿ, ಎಂ ವಿರೂಪಾಕ್ಷಿ, ಎಂಕೆ ಬಾಬರ್, ಸೈಯದ್ ಶಂಶುದ್ದೀನ್, ಅಕ್ಬರ್ ಹುಸೇನ್ ನಾಗುಂಡಿ, ಅಂಬಣ್ಣ ಆರೋಲಿಕರ್, ರಾಜೇಶ್ ಮಡಿವಾಳ್, ಡಿಕೆ ಮುರಳಿ ಯಾದವ್, ಈಶಪ್ಪ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves 15th February 31st March 2022. Royal Plus Scott Glass Top, Prestige Edge Gas Table with Scott Glass, Premier Scott Glass Top Gas Table, Delight Pro 750 weight 5 jars, Delight Plus Mixer Grinder 750 weight 4 jars, Prestige Urgent V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars and Stylo 550 V2 550 weight 3 jars available. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. SR ಗಾರ್ಮೆಂಟ್. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock.
ಭೇಟಿ ನೀಡಿ. SR Garment Classic Collection for Kids, Women and Men. Beside Vegetable Market, Cloth Bazaar, Raichur. Mobile 9986267919 9916920786. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು.
ಮೊಬೈಲ್ 9483770202. ಆದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401433153. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಸಿಗೆಯಲ್ಲಿ ಕುಡಿಯುವ ನೀರು ಒದಗಿಸಲು ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಲು ಕ್ರಮ ವಹಿಸಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ತಿಳಿಸಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರು ಒದಗಿಸಲು ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಲು ಕ್ರಮ ವಹಿಸಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಜಲ ನಿರ್ಮಲ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೇಸಿಗೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಲಿದ್ದು, ಕುಡಿಯುವ ನೀರಿನ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಕುಡಿಯುವ ನೀರು ಯೋಜನೆಗೆ 2021-22ನೇ ಸಾಲಿನಲ್ಲಿ 41 ಕಾಮಗಾರಿಗಳಿಗೆ ಟೆಂಡರ್ ಆಗಿದೆ. 14 ಕಾಮಗಾರಿಗಳು ಮಾತ್ರ ಆರಂಭಿಸಿದ್ದು, ಉಳಿದ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಜಲಧಾರೆ ಯೋಜನೆ ಗುತ್ತಿಗೆ ನೀಡಲು ಮರು ಟೆಂಡರ್ ಪ್ರಕ್ರಿಯೆ ಪ್ರಗತಿ ಕರೆಯಬೇಕು ಎಂದು ತಿಳಿಸಿದರು. ಕಲ್ಮಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪೂರ್ಣಗೊಂಡಿದ್ದು, ತಕ್ಷಣವೇ ನೀರು ಹರಿಸಲು ಕ್ರಮ ವಹಿಸಬೇಕೆಂದರು. ತೋಟಗಾರಿಕೆ ಇಲಾಖೆಯಿಂದ ದೇವಸ್ಕೂರು ಗ್ರಾಮದಲ್ಲಿ 92 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೈತರ ಬೆಳೆಗಳು ಸಂಗ್ರಹ ಮಾಡಲು ಇಂಟಿಗ್ರೇಟೆಡ್ ಪ್ಯಾಕೇಜ್ ಹೌಸ್ ನಿರ್ಮಾಣಕ್ಕೆ 47 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು, ಇನ್ನು ಬಾಕಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ತಿಳಿಸಿದರು. ಕೃಷಿ ಇಲಾಖೆಯ ವ್ಯಾಪ್ತಿಯ ಗಿಳಸುಗೂರು ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿದ ಕೆಲಸ ಮುಗಿಸಬೇಕು. ಮುಂಬರುವ ಕಾಮಗಾರಿಗೆ ರಸಗೊಬ್ಬರ ಕೊರತೆಯಾಗದಂತೆ ಹೆಚ್ಚುವರಿಯಾಗಿ 40% ದಾಸ್ತಾನು ಮಾಡಿಕೊಳ್ಳಬೇಕು. ಎಲ್ಲಾ ಡೀಲರ್ಗಳನ್ನು ಕರೆದು ಸಭೆ ನಡೆಸಿ ಸಂಗ್ರಹಿಸಿದ ಗೊಬ್ಬರಗಳನ್ನು ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಆರೋಗ್ಯ ಇಲಾಖೆ ವತಿಯಿಂದ ಕೋವಿಡ್ ಲಸಿಕೆಯನ್ನು 12 ರಿಂದ 14 ವರ್ಷದ ಮಕ್ಕಳಿಗೆ ಲಸಿಕೆ 66% ಪೂರ್ಣಗೊಳಿಸಿದ್ದು, ಉಳಿದಿದ್ದನ್ನು ಪೂರ್ಣಗೊಳಿಸಿ ಹಾಗೂ ಮುಂಬರುವ 4ನೇ ಅಲೆಯಲ್ಲಿ ಸಿದ್ಧತೆ ಕೈಗೊಳ್ಳಲು ತಯಾರು ಮಾಡಿಕೊಳ್ಳಬೇಕೆಂದು ಹೇಳಿದರು. ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಚಾಲಕರು ಕೊರತೆ ಇದ್ದು, ತಕ್ಷಣವೇ ನೇಮಕ ಮಾಡಿಕೊಳ್ಳಲು ಕ್ರಮ ವಹಿಸಿ ಎಂದು ತಿಳಿಸಿದರು. ಅದು ಬಿಟ್ರೆ ಕೆಲವೊಂದು ರಸ್ತೆಗಳನ್ನು ಕಮ್ಯುನಿಕೇಷನ್ ಮಾಡೋಂಥದ್ದು. ಯಾಕಂದ್ರೆ ಒಂದೊಂದು ಇಲಾಖೆಯವ್ರು ನಾವೆಲ್ಲ ಒಂದು ಸರ್ಕಾರಿ ಕೆಲಸವನ್ನು ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳು ನಾವು ಒಟ್ಟಾಗಿ ಸೇರಿ ಕೆಲಸಗಳನ್ನು ಜನರಿಗೆ ಏನು ಬಡವರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ನೀವು ಯಾವುದೇ ಕಮ್ಯುನಿಕೇಷನ್ ಇಲ್ಲದೆ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಆರ್ಕೆ ಉತ್ತರಗಳನ್ನು ಸಭೆಗಳಲ್ಲಿ ತಾವು ಯಾರು ಕೂಡ ಕೊಡಬಾರ್ದು. ಸಭೆಗಳಿಗೆ ಬಂದಾಗ ಗಂಭೀರತೆಯನ್ನು ಇರಬೇಕು ಮತ್ತು ಉತ್ತರಗಳ ಏನು ನಾವು ಪ್ರಶ್ನೆ ಕೇಳಿದಾಗ ಆ ಸಿದ್ಧತೆಯನ್ನು ಮಾಡ್ಕೊಂಡು ಬರುವಂಥದ್ದು. ತಾಲೂಕಿನ ಏನಿವತ್ತು ಪ್ರಗತಿ ಪರಿಶೀಲನೆ ಸಭೆಯನ್ನು 11ನೇ ಪ್ರಗತಿ ಪರಿಶೀಲನೆ ಸಭೆಯನ್ನು ಇವತ್ತು ಕರೆದು ಮುಖ್ಯವಾಗಿ ರಾಯಚೂರು ತಾಲೂಕಿನಲ್ಲಿ ಕುಡಿಯುವ ನೀರು, ಯಾಕಂದರೆ ಈಗ ಬೇಸಿಗೆಯ ಸಂದರ್ಭ, ಈಗ ಏಪ್ರಿಲಲ್ಲಿ ನಾವಿದ್ದೀವಿ. ಏಪ್ರಿಲು ಮತ್ತು ಮೇ ಜೂನಿನವರೆಗೂ ನಾವು ಭಾಳ ಬೇಸಿಗೆಯ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ನನ್ನ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಆಗ್ತದೆ. ಹಾಗಾಗಿ ಇವತ್ತು ನನ್ನ ಅಧಿಕಾರಿ ಮಿತ್ರದವರು ಎಲ್ಲ ಪಂಚಾಯತ್ ರಾಜ್ ಇಲಾಖೆಯವರು ಇರಬೇಕು, ವಾಟರ್ ಸಪ್ಲೈದವರು, ನಮ್ಮ ಎಲ್ಲ ಇಲಾಖೆಯವರು ಸೇರಿ ಇವತ್ತು ಮುಖ್ಯವಾಗಿ ಕುಡಿಯುವ ನೀರಂತ ಕೊಡುವಂಥದ್ದಕ್ಕೆ
ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ಬೋರ್ವೆಲ್ಗಳು ಕಡಿಮೆ ಅದರ ಅಂತರ್ಜಲ ಹೆಚ್ಚಿಸೋದಕ್ಕೆ ಏನು ಕುಡಿಯುವ ನೀರನ್ನು ಆ ಬೋರ್ವೆಲ್ಗಳಿಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಮತ್ತು ಪ್ರೈವೇಟ್ ಇರುವಂಥ ರೈತರ ಬೋರ್ವೆಲ್ಗಳನ್ನು ಅಗ್ರಿಮೆಂಟ್ ಮಾಡ್ಕೊಂಡು ಅವರಿಗೆ ಕುಡಿಯೋದು ನೀರು ಕೊಡೋದಕ್ಕೂ ಮತ್ತು ಇಲ್ಲದೆ ಹೋದ ಅದೆಲ್ಲವನ್ನು ಆದ ಮೇಲೆ ಕಠಿಣ ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಟ್ಯಾಂಕರ್ಗಳ ಮುಖಾಂತರ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕಂತೇಳಿ ಇವತ್ತು ಮುಖ್ಯವಾಗಿ ಆ ಚರ್ಚೆಗಳನ್ನಾಗಿದೆ. ಮತ್ತು ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿರುವಂಥ ಜಸ್ಕಾಮ್ ಆಗಿರ್ಬೋದು, ಇನ್ನು ಹಲವಾರು ಇಲಾಖೆಗಳಲ್ಲಿ ಅಕ್ಷರದಾಸು ಎಲ್ಲ ಇಲಾಖೆಗಳಲ್ಲಿ ಕೂಡ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅವರವರ ಕೆಲಸಗಳನ್ನು ಪ್ರಾಮಾಣಿಕವಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಮಾಡಿದಾಗ ಉತ್ತಮವಾಗಿ ಅವ್ರ ಕೆಲಸಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅವ್ರಿಗೆ ಏನೇನು ಬೇಕಂತೇಳಿ ಸಲಹೆಗಳನ್ನು ಕೊಡೋದಾಗಿರ್ಬೋದು. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಶಿಕ್ಷಕರ ಕೊರತೆ ಇದೆ. ಹಾಗಾಗಿ ಅದನ್ನು ಕೂಡ BO ಇಲಾಖೆಯಿಂದ ಮಾಹಿತಿಗಳನ್ನು ಪಡೆಯೋದಾಗಿರ್ಬೋದು. ಮತ್ತು ಅವರು ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ಇವಾಗ ಸುಮಾರು 200 ಚಿಲ್ಲರೆ ನನ್ನ ರಾಯಚೂರು ತಾಲೂಕಿನಲ್ಲಿ 270 ಜನರಿಗೆ ನಾಳೆ ಅಪಾಯಿಂಟ್ಮೆಂಟ್ ಆದರೆ ಅವರು ಶಿಕ್ಷಕರು ಕೂಡ ಅಪಾಯಿಂಟ್ಮೆಂಟ್ ಆದರೆ ನನ್ನ ಶಾಲೆಗಳಿಗೆ ಕೊರತೆ ಕಡಿಮೆ ಆಗ್ತದೆ. ಹಾಗಾಗಿ ಈ ರೀತಿಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಮುಂಜಾಗ್ರತೆಯಾಗಿ ಜೂನ್ ಆದ ನಂತರ ಜುಲೈದಲ್ಲಿ ಮಳೆಯನ್ನು ಪ್ರಾರಂಭ ಆಗ್ತದೆ. ಮುಂಗಾರು ಬಿತ್ತನೆಗೆ ಬೀಜಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಇವೆಲ್ಲವನ್ನು ಇವತ್ತು ಚರ್ಚೆಯನ್ನು ಮಾಡಿ ಆಗ್ತದೆ. ಮತ್ತು ನಾವು ಕೂಡ ಮಾಹಿತಿಗಳನ್ನು ನಿಮಗೆ ತಾಲೂಕಾ ಮಟ್ಟ ಅಧಿಕಾರಿಗಳನ್ನು ಕರೆದಿರ್ತೀವಿ. ಆಮೇಲೆ ನಿಮಗೆ ಮುಂಚಿತವಾಗಿ 7 ದಿವಸ ಆಗಲಿ 11 ದಿವಸ 10 ದಿವಸ ನೋಟಿಸ್ ಇಲ್ಲ, ಒಂದು 15 ದಿವಸ ಕೊಡೋಣ, ನಿಮ್ಗೆ ಮುಂಚಿತವಾಗಿ ಕೊಡ್ತೀವಿ, ನೋಟಿಸ್ಗಳನ್ನು ಕೊಡ್ತೀವಿ. ಕಡ್ಡಾಯವಾಗಿ ಹಾಜರನ್ನು ಇರುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಕುಡಿಯುವ ನೀರದ್ದು ಈ ಬೇಸಿಗೆ ಸಂದರ್ಭದಲ್ಲಿ ಭಾಳ ಈಗ ಕುಡಿಯುವ ನೀರನ್ನು ಎದುರಿಸುವಂಥದ್ದು ನಮ್ಮೆಲ್ಲರ ಅಧಿಕಾರಿಗಳು, ನಮ್ಮೆಲ್ಲ ಜನಪ್ರತಿನಿಧಿಗಳು ಕರ್ತವ್ಯ ಅದ. ಯಾರಿಗೂ ಕೂಡ ರಾಯಚೂರು ತಾಲೂಕಿನಲ್ಲಿ ಕುಡಿಯುವ ನೀರು ತೊಂದರೆ ಆಗದ ರೀತಿಯಲ್ಲಿ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಗ್ರಾಮಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಟ್ಯಾಂಕರ್ಗಳಾಗಿರ್ಬೋದು ಮತ್ತು ಕುಡಿಯುವ ನೀರು ಬೋರ್ವೆಲ್ಗಳು, ರೈತರಿಂದ ಬೋರ್ವೆಲ್ಗಳು ಪಡೆಯೋದಾಗಿರ್ಬೋದು, ಸಿದ್ಧತೆಯನ್ನು ಮಾಡ್ಕೊಳ್ಳುವಂಥ ಕೆಲಸ ನಮ್ಮೆಲ್ಲ ಅಧಿಕಾರಿಗಳು ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ಇವತ್ತು ಸಭೆಗೆ ಆಗಮಿಸಿದ್ರಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸಿ. ಮತ್ತು ಏನು ಇವತ್ತು ಚರ್ಚೆ ಆಯಿತು, ಆ ಚರ್ಚೆಯ ಅನುಪಾಲನೆ ವರದಿಗಳನ್ನು ಇವತ್ತು ಆದಂಥ ವಿಷಯಗಳನ್ನು ಅನುಪಾಲನೆ ವರದಿಯಲ್ಲಿ ಬರುವಂಥದ್ದು ಮತ್ತು ಹಿಂದೆ ಅನುಪಾಲನೆ ವರದಿಯಲ್ಲಿ ಆದಂಥ ವಿಷಯಗಳು ಮತ್ತೆ ಬರಬಾರ್ದು ಅನುಪಾಲನೆ ವರದಿಯಲ್ಲಿ. ಯಾಕಂದರೆ ಅದನ್ನು ಸಾಲ್ವ್ ಮಾಡ್ಕೊಂಬರುವಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ಅದೇ ವಿಷಯಗಳನ್ನು ನಾವು ಪದೇ ಪದೇ ಅನುಪಾಲನೆ ವರದಿಗೆ ಚರ್ಚೆಗಳಾಗಬಾರ್ದು. ನೆಕ್ಸ್ಟ್ ಇವತ್ತಿನ ಚರ್ಚೆ ಆದಂಥ ವಿಷಯಗಳು ಮಾತ್ರ ಅನುಪಾಲನೆ ವರದಿಯಲ್ಲಿ ಬರೋ ರೀತಿಯಲ್ಲಿ ನೀವು ಕೆಲಸಗಳನ್ನು ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ KDP ಸಭೆ ಅಧ್ಯಕ್ಷ ಜಯವಂತರಾವ್ ಪತಂಗೆ, EO ರಾಮರೆಡ್ಡಿ, ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿ ಮುಡೋಳಪ್ಪ, ತಾಲೂಕು ಪಂಚಾಯತ್ KDP ಸಭೆಯ ಸದಸ್ಯರಾದ ಶಾಂತಾ ಕುಲಕರ್ಣಿ, ಪೋಲಯ್ಯ, ರಫೀಕ್ ಅಹಮದ್, ಕಲ್ಲೆ ಗೋವಿಂದು, ಶಿವಪ್ಪ ಮಿಟ್ಟಿ, ಮಲ್ಕಾಪುರ್, ರಾಜು ಗದ್ವಾಲ್ಕರ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಮಹೇಶ್, ಕ್ಯಾಸ್ಟೆಕ್ ಇಲಾಖೆಯ ವಿಜಯಕುಮಾರ್, KBGNL ಇಲಾಖೆಯ ಗಣೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಶ್ರೀ ಜಗದ್ಗುರು ಶಂಕರಾಚಾರ್ಯ ಕಂಚಿ ಕಾಮಕೋಟಿ ಪೀಠದ 70ನೇ ಪೀಠಾಧಿಪತಿಗಳಾದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಏಪ್ರಿಲ್ 13ರಂದು ನಗರಕ್ಕೆ ಆಗಮಿಸಲಿದ್ದು 13ರಿಂದ 17ರವರೆಗೆ ನಗರದ SRPU ಕಾಲೇಜಿನಲ್ಲಿ ಪೂಜಾ ಕಾರ್ಯಕ್ರಮಗಳು, ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶ್ರೀ ಆದಿಶಂಕರ ಸೇವಾ ಸಮಿತಿಯ ಸ್ವಾಗತ ಸಮಿತಿ ಅಧ್ಯಕ್ಷ S ವೆಂಕಟಕೃಷ್ಣ ಹೇಳಿದರು. ಶ್ರೀ ಜಗದ್ಗುರು ಶಂಕರಾಚಾರ್ಯ ಕಂಚಿ ಕಾಮಕೋಟಿ ಪೀಠದ 70ನೇ ಪೀಠಾಧಿಪತಿಗಳಾದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಏಪ್ರಿಲ್ 13ರಂದು ನಗರಕ್ಕೆ ಆಗಮಿಸಲಿದ್ದು 13ರಿಂದ 17ರವರೆಗೆ ನಗರದ SRPU ಕಾಲೇಜಿನಲ್ಲಿ ಪೂಜಾ ಕಾರ್ಯಕ್ರಮಗಳು, ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶ್ರೀ ಆದಿಶಂಕರ ಸೇವಾ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷ S ವೆಂಕಟಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 13ರಂದು ವಿಜಯ ಯಾತ್ರೆ ಸಂಜೆ 8 ಗಂಟೆಗೆ ಪ್ರಾರಂಭವಾಗಲಿದೆ. ನಗರದ ತಿಮ್ಮಪೂರು ಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭವಾಗುವ ಶೋಭಾಯಾತ್ರೆ SRPU ಕಾಲೇಜಿನವರೆಗೆ ನಡೆಯಲಿದೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ವಿಶೇಷ ಪೂಜೆಗಳು ನಡೆಯಲಿವೆ. 13ರಂದು ಶ್ರೀಗಳ ಪುರ ಪ್ರವೇಶ, 14ರಂದು ಸಂಜೆ 5ರಿಂದ 8:30ರವರೆಗೆ ಪ್ರದೋಷ ಪೂಜೆ, 15ರಂದು ಸಂಜೆ 6:30ರಿಂದ ಪೂಜೆ, 16ರಂದು ಪೂರ್ಣಿಮಾ ಪೂಜೆ, 17ರಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ತ್ರಿಕಾಲ ವಿಶೇಷ ಪೂಜೆ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸನಾತನ ಧರ್ಮದ ಬಗ್ಗೆ ಅದು ಉಳಿಬೇಕು, ಅವಾಗೇ ನಮ್ಮ ಹಿಂದೂ ಕಲ್ಚರ್ ಉಳಿಸಿದೆ ಅಂತ ಒಂದು ಭಾವನೆಯಲ್ಲಿ ಇಲ್ಲಿ ಕೆಲಸ ಮಾಡಿ ಬರ್ತಾ ಇದ್ದಾರೆ.
ಈಗ 70ನೇ ಗುರುಗಳಾಗಿ ಪೂಜ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಅವರು ರಾಯಚೂರಿಗೆ ಮೊದಲ ಬಾರಿ ಕಂಚಿ ಮಠದಿಂದ ಈ ಫಸ್ಟ್ ಟೈಮ್ ಅವರು ಇದ್ದಾರೆ. 13ನೇ ತಾರೀಕು ಸಾಯಂಕಾಲ ಅವ್ರಿಗೊಂದು ವಿಜಯ ಯಾತ್ರೆ ಏರ್ಪಾಡು ಮಾಡಿದ್ದೀವಿ. ಸಾಯಂಕಾಲ ಬಂದ ಮೇಲೆ ಇಲ್ಲಿ 14ನೇ ತಾರೀಕು, 15ನೇ ತಾರೀಕು, 16ನೇ ತಾರೀಕು ಅವ್ರ ಮಠದ ವಿಶೇಷತೆ ಏನಂದರೆ ಅಲ್ಲಿ 3 ಕಾಲ ಪೂಜೆ ಆಗುತ್ತೆ, ತ್ರಿಕಾಲ ಪೂಜೆ ಆಗುತ್ತೆ. ತ್ರಿಕಾಲ ಪೂಜೆಯಲ್ಲಿ ಇವತ್ತು 14, 15, 16 ವಿಶೇಷ ದಿವಸಗಳು ಪೂಜೆಗಳು ಆದಮೇಲೆ ಅವ್ರ ಮೇನ್ ಪ್ರಮುಖ ಪಾತ್ರ ಏನಂತಂದರೆ ನಮ್ಮ ಇಂಡಿಯಾ ಒಂದು ವೇದಿಕ್ ನೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅವರು ಇಲ್ಲಿ ಹುಟ್ಟಬೇಕು, ಇದೇ ಅವರ ವಿಚಾರ. ಇವತ್ತಿನ ದಿವಸ ಅವರು ಸೌತ್ನಲ್ಲಿ ಮಾತ್ರ ಇಲ್ಲ, ಅವರು ಸಾಕಷ್ಟು ಗ್ರೋತ್ ಕಾಶ್ಮೀರ್ನಲ್ಲಿ, ನಾರ್ತ್ ಈಸ್ಟ್ನಲ್ಲಿ ಎಲ್ಲಿ ನಮ್ಮ ಸನಾತನ ಧರ್ಮ ವಿಷಯ ಎಲ್ಲಿ ಕಡಿಮೆ ಆಗಿದೆ ಅಲ್ಲಿ ಅವರು ಮಠ ಎಲ್ಲ ಸ್ಥಾಪನೆ ಮಾಡಿ ಅಲ್ಲಿ ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಅವರು ಪ್ರಚಾರ ಮಾಡ್ತಾ ಬರ್ತಾ ಇದ್ದಾರೆ. ಈಗ ತಾವೆಲ್ಲ ನೋಡ್ತಿದ್ದೀರಿ, ಇವತ್ತು ಬಹಳಷ್ಟು ಕಡೆ ದೇಶ ಜಗಳ ಆಡ್ತಾ ಇದ್ದಾರೆ. ದೇಶ ಜಗಳ ಆಡ್ತಾ ಇದ್ದಾರೆ ಅಂತಂದರೆ ಅವರಿಗೆಲ್ಲ ಕಾಮನ್ ಆಗಿ ಒಂದು ಆರ್ಟ್ಸು, ಕಲ್ಚರು ಮತ್ತು ಏನು ನಾವು ಹ್ಯೂಮನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಅದು ಇದ್ದರೆ ಎಲ್ಲ ರಿಲೇಷನ್ಶಿಪ್ ಚೆನ್ನಾಗಿ ಆಗುತ್ತೆ. ಈಗ ತಾವು ನೋಡ್ತಾ ಇರಬೇಕಾದಾಗ ಎಲ್ಲರೂ ಈಗ ನಮ್ಮ ಭಾರತ ದೇಶವನ್ನು ಒಂದು ಮಾದರಿಯಾಗಿ ನೋಡ್ತಾರೆ. ಎದಕ್ಕಂತಂದರೆ ಭಾರತ ದೇಶದಿಂದ ನಾವೇನು ಈ ಸನಾತನ ಧರ್ಮದ ವ್ಯಾಲ್ಯೂಸ್ ಏನು ಅಳವಡಿಸಿ ನಾವೆಲ್ಲರೂ ಒಂದು ವಸುದೈವ ಕುಟುಂಬದ ಭಾಗ ಇರಬೇಕು ಅಂತ ಏನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಅದು ಆಗಬೇಕು ಅಂತ ಶ್ರೀಗಳ ಇಚ್ಛೆ. ಆಮೇಲೆ ಅವರು ಭಾಳಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಮಠದಲ್ಲಿ ನಿತ್ಯ ಅನ್ನದಾನ ಮತ್ತು ವಿದ್ಯಾ ಮತ್ತು ವೈದ್ಯ ಪ್ರಾಜೆಕ್ಟ್ಸು, ಆಮೇಲೆ ಪೂರ್ ಫ್ಯಾಮಿಲೀಸಿಗೆ ಮ್ಯಾರೇಜ್ಗೆ ಇದು, ಆಮೇಲೆ ಗೋರಕ್ಷಣೆ ಮತ್ತು ಋಷಿ ಮತ್ತು ಕೃಷಿ. ಇವತ್ತಿನ ದಿವಸ ಬರೀ ಋಷಿ ಮಾತ್ರ ಇದ್ದರೆ ಸಾಕಾಗಲ್ಲ, ಕೃಷಿನೂ ಉದ್ಧಾರ ಆಗಬೇಕು ಅಂತ ಅವರು ಭಾವನೆ. ಆಮೇಲೆ ಭಾಳಷ್ಟು ಕಡೆ ಈಗ ನಮ್ಮ ಗುಡಿಗಳಲ್ಲಿ ಟ್ಯಾಂಕ್ ಇರ್ತಾ ಇತ್ತು, ಆ ಟ್ಯಾಂಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗಿದೆ ಅಂತಂದರೆ ಟ್ಯಾಂಕ್ ಎಲ್ಲ ಮುಚ್ಚೋಗಿದೆ, ಆ ಕೆಟ್ಟು ಅದನ್ನು ಪುನರ್ಜೀವ ಮಾಡಬೇಕು ಅಂತ ಅವ್ರದ್ದೊಂದು ಇದಿದೆ. ಈಗ ಹಾಗಾಗಿ ಅವರು ಪೂರ ದೇಶದಲ್ಲಿ ಇದೆಲ್ಲ ಸನಾತನ ಧರ್ಮ ಬೆಳಿಬೇಕು ಅಂತ ಅವರು ಒಂದು ಇದು ಮಾಡಿದ್ದಾರೆ. ಹಾಗಾಗಿ ಅವರು ಬಂದಾಗ 13ರಿಂದ 17ವರೆಗೂ ತಾವೆಲ್ಲರೂ ಸಹಕರಿಸಿ ಅವ್ರ ವಿಜಯ ಯಾತ್ರೆಯನ್ನು ಸಕ್ಸಸ್ಫುಲ್ ಆಗಿ ಮಾಡಬೇಕು. ಸಮಿತಿ ಮುಖಂಡ ವಸಂತ್ ಕುಲಕರ್ಣಿ ಮಾತನಾಡಿ 13ರಂದು ಸಂಜೆ ಶೋಭಾಯಾತ್ರೆ ನಡೆಯಲಿದ್ದು 25 ಭಜನಾ ಮಂಡಳಿಗಳು ಕಂಚಿ ಮೇಳದೊಂದಿಗೆ ಭಾಗವಹಿಸಲಿವೆ. ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಾ ಆನಂದ್ ಫಡ್ನೀಸ್, ಡಾ ರವಿ ರಾಜೇಶ್ವರ್, ಡಾ ಲಕ್ಷ್ಮೀನಾರಾಯಣ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ ಸ್ಲೇನ್ ರಾಯಚೂರು. ಸೆಲ್ ನಂಬರ್ 9986107089. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ.
branded clothing from newborn babies to teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಇಲ್ಲಿ ಹಾಡುಗಾರಿಕೆ, ನೃತ್ಯ, ನಾಟಕ, ಚಿತ್ರಕಲೆ, ಕಂಜಕಲಿಕೆ, ಮುಖವಾಡ ತಯಾರಿಕೆ, ಸ್ವಿಮ್ಮಿಂಗ್ ಕಲಿಕೆ, ಕೋಲಾಟ, ಓರಿಗಾಮಿ, ಕಥಾವಾಚನ, ಸಿನಿಮಾ ಪ್ರದರ್ಶನ, ಸ್ಕಿಪ್ಪಿಂಗ್ ಕಲಿಕೆ ಮತ್ತು ಪ್ರದರ್ಶನ, ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ, ಮಕ್ಕಳ ಸಂತೆ, ರಂಗತರಂಗ ತೇರು, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಹಳ್ಳಿ ಆಟಗಳು. ದಿನಾಂಕ 12/4/2022 26/4/2022 ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಸಹಯೋಗ ವಿದ್ಯಾಜ್ಯೋತಿ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಗಬ್ಬೂರು, ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಬಲ್ಲಟಗಿ, SUPM ಮಾಂಟೆಸರಿ ಸ್ಕೂಲ್ ಮಾನ್ವಿ. ನೋಂದಣಿಗಾಗಿ ಸಂಪರ್ಕಿಸಿ ಟಿ ಬಸವರಾಜ್ 9448190250, ಯುವರಾಜ್ 8431076268. ಶಿಬಿರದ ನಿರ್ದೇಶಕರು ಶ್ರೀ ಹ್ಯಾಟಿ ರಮೇಶ್, ರಂಗ ನಿರ್ದೇಶಕರು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಮುನೀರ್ ಹೋಟೆಲ್. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಮುನೀರ್ ಹೋಟೆಲ್ ಕಳೆದ 40 ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದೆ. ಈಗ ರಂಜಾನ್ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಐಟಂಗಳಾದ ಅಲೀಂ ಎ ಖಾಸ್, ಮಟನ್ ಅಲೀಂ, ಶೋರ್ಮಾ ಅಂಡ್ ಪಾಯಾ, M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. खाओ बिरयानी, खाओ बिरयानी, खाकर जिसको झूमे अपना वो अंबानी। खाओ बिरयानी, मिर्ची लगे तो पी लो ठंडा ठंडा पानी। खाओ बिरयानी, खाकर जिसको झूमे अपना वो अंबानी। खाओ बिरयानी, मिर्ची लगे तो पी लो ठंडा ठंडा पानी।
वेजिटेबल खा ले या नॉन वेज खा ले, चढ़ जाएगा सीढ़ियों से 15-20 माले। हाफ प्लेट खाएगा तो दिल नहीं मानेगा, फुल प्लेट खाएगा तो अपुन को मानेगा। लखनऊ की खाएगा तो मून पे जाएगा, हैदराबाद की खाएगा हनीमून पे जाएगा। राजा की एक नहीं ढेर सारी रानी है, खानों की रानी बस एक बिरयानी है। खाओ बिरयानी खाकर जिसको झूमे अपना वो अंबानी। खाओ बिरयानी मिर्ची लगे तो पी लो ठंडा ठंडा पानी। खाओ बिरयानी खाकर जिसको झूमे अपना वो अंबानी। खाओ बिरयानी। एड्रेस मुनीर होटल, 7 कचेरी रोड, रायचूर। मुनीर होटल्स, अरब मोहल्ला सर्कल, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2022-25ನೇ ಸಾಲಿನ ರಾಯಚೂರು ಜಿಲ್ಲಾ ಘಟಕ ರಾಜ್ಯ ಘಟಕದ ಪದಾಧಿಕಾರಿಗಳ ಸ್ಥಾನಕ್ಕೆ ಫೆಬ್ರವರಿ 27ರಂದು ನಡೆದ ಚುನಾವಣೆ ಫಲಿತಾಂಶವನ್ನು ಜಿಲ್ಲಾ ಚುನಾವಣಾ ಅಧಿಕಾರಿ ಮಲ್ಲಣ್ಣ ಇಂದು ಪ್ರಕಟಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2022-25ನೇ ಸಾಲಿನ ರಾಯಚೂರು ಜಿಲ್ಲಾ ಘಟಕ ರಾಜ್ಯ ಘಟಕದ ಪದಾಧಿಕಾರಿಗಳ ಸ್ಥಾನಕ್ಕೆ ಫೆಬ್ರವರಿ 27ರಂದು ನಡೆದ ಚುನಾವಣೆ ಫಲಿತಾಂಶವನ್ನು ಜಿಲ್ಲಾ ಚುನಾವಣಾಧಿಕಾರಿ ಮಲ್ಲಣ್ಣ ಇಂದು ಪ್ರಕಟಿಸಿದರು. ಹೈಕೋರ್ಟ್ ತಡೆಯಾಜ್ಞೆ ಇದ್ದ ಹಿನ್ನೆಲೆಯಲ್ಲಿ ಚುನಾವಣೆ ದಿನ ಮತ ಎಣಿಕೆ ನಡೆದರೂ ಫಲಿತಾಂಶ ಪ್ರಕಟಿಸಿರಲಿಲ್ಲ. ಚುನಾವಣೆ ತಕರಾರು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾ ಘಟಕಕ್ಕೆ ನಡೆದ ಚುನಾವಣೆ ಫಲಿತಾಂಶವನ್ನು ಇಂದು ಪತ್ರಿಕಾ ಭವನದಲ್ಲಿ ಚುನಾವಣಾಧಿಕಾರಿಗಳು ಪ್ರಕಟಿಸಿ ವಿಜೇತರಿಗೆ ಪ್ರಮಾಣ ಪತ್ರ ವಿತರಿಸಿದರು. ಜಿಲ್ಲಾಧ್ಯಕ್ಷರಾಗಿ ಆರ್ ಗುರುನಾಥ್, ಉಪಾಧ್ಯಕ್ಷರಾಗಿ ಶಿವಪ್ಪ ಮಡಿವಾಳರ್, ಪಿ ಪರಮೇಶ್, ಎಂ ವೀರಭದ್ರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಪಾಷಾ ಅಟ್ಟಿ, ರಾಜ್ಯ ಸಮಿತಿ ಸದಸ್ಯರಾಗಿ ಶಿವಮೂರ್ತಿ ಹಿರೇಮಠ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿಗಳಾಗಿ ಅಬ್ದುಲ್ ಅಜೀಜ್, ಶರಣಬಸವ ನಿರ್ಮಾನ್ವಿ, ಸುಗ್ರೇಶ್ವರ ಗುಡಿ, ಜಿಲ್ಲಾ ಖಜಾಂಚಿಯಾಗಿ ವೆಂಕಟೇಶ್ ಹೂಗಾರ್ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸಿದ್ದಯ್ಯ ಸ್ವಾಮಿ ಕುಕ್ನೂರು, ಬಲಭೀಮರಾವ್ ಕುಲಕರ್ಣಿ, ವಿಜಯ್ ಕುಮಾರ್ ಜವಡ್ಕಲ್, ಮಲ್ಲಿಕಾರ್ಜುನಯ್ಯ, ಅಮ್ಜದ್ ಕಂದ್ಗಲ್, ದೇವಣ್ಣ ಕೂಡಿಹಾಳ, ಬಸವರಾಜ್ ಭೋಗಾವತಿ, ಸಂತೋಷ್ ಸಾಗರ್, ಶಿವರಾಜ್ ಸಿದ್ದರಾಮಪ್ಪ ಕೆಂಬಾವಿ, ಅಮರೇಶ್ ಕಲ್ಲೂರು, ಸಣ್ಣ ಈರಣ್ಣ, ಕೆ ಅಲಿಬಾಬಾ ಪಟೇಲ್, ಶರಣಯ್ಯ ಒಡೆಯರ್, ವಿಶ್ವನಾಥ್ ಸಾಹುಕಾರ್, ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು. 22ರಂದು ಚುನಾವಣೆ ಜರುಗಿತ್ತು. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಅಂತಂದರೆ ಫಲಿತಾಂಶವನ್ನು ತಡೆಹಿಡಿಯಲಾಗಿತ್ತು. ಈಗ ಏನಂತಂದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂತಂದರೆ ಆ ತಡೆಯಾಜ್ಞೆ ಏನಂತಂದರೆ ತೆರವುಗೊಳಿಸಿದ್ದಾರೆ, ವಜಾಗೊಳಿಸಿದ್ದಾರೆ. ಅದರಿಂದ ಏನಂತಂದರೆ ಇಂದಿನ ದಿವಸ ನಾವೇನಂತಂದರೆ ದಿನಾಂಕ 27/12/2022 ಏನು ಚುನಾವಣೆ ಜರುಗಿತ್ತು ಆ ಚುನಾವಣೆಯಲ್ಲಿ ಆಯ್ಕೆ ಆದಂಥ ನಾವು ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ದೇವೆ. ಜಿಲ್ಲಾ ಘಟಕದ ಸ್ಥಾನಕ್ಕೆ ಗುರುನಾಥ ಚನ್ನಬಸವ ಪಿ ಇವರು ಏನಂತಂದರೆ ಸ್ಪರ್ಧಿಸಿದರು. ಗುರುನಾಥ್ ಇವರು 128 ಮತಗಳ ಪಡೆದಿದ್ದು ಮತ್ತು ಪಿ ಚನ್ನಬಸವ 81 ಮತ ಪಡೆದಿದ್ದು 128 ಮತ ಪಡೆದಂತೆ ಗುರುನಾಥ್ ಇವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಫಸ್ಟಲ್ಲಿ ಸರ್ ಒಂದು ಸೆಕೆಂಡ್. ಓಕೆ ಸರ್. ರಾಯಚೂರು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಮಾರ್ಚ್ 27ರಂದು ಚುನಾವಣೆ ನಡೆದಿತ್ತು. ಫೆಬ್ರವರಿ 22ರಂದು ಚುನಾವಣೆ ನಡೆದಿತ್ತು. ಅದಕ್ಕೂ ಮುನ್ನ
ಗುರುನಾಥ್ ಟನಲ್ ಪರವಾಗಿ ಆಮೇಲೆ ಕೊಡುವಂತಲ್ಲ ಎಲ್ಲಿ ಹೋಗೋದಿಲ್ಲ ಕುಲಕರ್ಣಿ, ಪೃಥ್ವಿರಾಜ್ ನಾಗರೆಡ್ಡಿ, ನಾಗರಾಜ್, ಕೆ ಸತ್ಯನಾರಾಯಣ ಮತ್ತು ಅವೆಲ್ಲ ತಂಡದ ಮಿತ್ರರು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಈ ತಂಡದ ಪೆನಲ್ಲಿನ ಸದಸ್ಯರಿಗೆ ಮತ ನೀಡಬೇಕೆಂತೇಳಿ ನಾವೆಲ್ಲ ಮನವಿ ಮಾಡಿದಾಗ ಕೆಲವರು ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಅವಿರೋಧ ಆಯ್ಕೆ ಮಾಡಲು ಸಹಕರಿಸಿದರು. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಒಂದೂವರೆ ತಿಂಗಳ ಕಾಲ ಚುನಾವಣಾ ಫಲಿತಾಂಶನ ಪ್ರಕಟ ಮಾಡಲಿಲ್ಲ. ಕೆಲವು ನಮ್ಮ ಮಿತ್ರರೇ ಕೂಡ ಅವರು ಹೈಕೋರ್ಟ್ಗೆ ಹೋಗಿರೋದ್ರಿಂದ ಈಗ ಫಲಿತಾಂಶ ತಡವಾಗಿ ಆಯಿತು. ಸೊ ರಾಯಚೂರು ಜಿಲ್ಲಾ ಸಂಘದ ಇತಿಹಾಸದಲ್ಲಿ ಬಹುಶಃ ಈ ಥರದ ಚುನಾವಣೆ ನಡೆದು ಇದೇ ಮೊದಲು ಅಂತ ನನಗೆ ಅನಿಸ್ತದೆ. ಈ ಒಂದು ಗೋವಾ ಕಾಯ್ಲಿಕ್ಕೆ ಫಸ್ಟ್ ಅಟಿಕಾ ಬೋರ್ಡ್ ಕಾಯ್ಲಿಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಈ ಒಂದು ಚುನಾವಣಾ ಕಾರ್ಯವನ್ನು ಯಶಸ್ವಿಯಾಗಿ ನಿವೃತ್ತ ಉಪತಹಶೀಲ್ದಾರರಾದ ಮಲ್ಲಣ್ಣ ಇವರಿಗೆ ಈ ಒಂದು ಆತ್ಮೀಯ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. संतोष सागर सर अड्डा बाबा पाटिल ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಬಿ ವೆಂಕಟ ಸಿಂಗ್, ಅರವಿಂದ್ ಕುಲಕರ್ಣಿ, ಬಸವರಾಜ್ ನಾಗರದೇನಿ, ವೀರಾರೆಡ್ಡಿ, ಸಹಾಯಕ ಚುನಾವಣಾಧಿಕಾರಿ ಸುರೇಶ್ ರೆಡ್ಡಿ ಸೇರಿದಂತೆ ಕಿರಿಯ ಪತ್ರಕರ್ತರು ಇದ್ದರು. ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಪತ್ರಿಕಾ ಭವನದ ಮುಂದೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ರೈತ ವಿರೋಧಿ ಕಾಯ್ದೆಗಳ ರದ್ದು ಸೇರಿದಂತೆ ಪರ್ಯಾಯ ರಾಜಕೀಯಕ್ಕಾಗಿ 21ರಂದು ಬೆಂಗಳೂರಿನ ನ್ಯಾಷನಲ್ ಮೈದಾನದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ರೈತರು, ಕೂಲಿ ಕಾರ್ಮಿಕರು ಸಮಸ್ಯೆಗಳನ್ನು ಆಲಿಸಲು ಸಿದ್ಧವಿಲ್ಲ. ಭತ್ತ ಸೇರಿದಂತೆ ಅನೇಕ ಬೆಳೆಗಳು ಕಟಾವಿಗೆ ಬಂದಿವೆ. ಆದರೆ ಕನಿಷ್ಠ ಬೆಂಬಲ ಖರೀದಿ ನಡೆಯುತ್ತಿಲ್ಲ. ರಸಗೊಬ್ಬರ, ವಿದ್ಯುತ್, ರೈತರ ಸಾಲ ದ್ವಿಗುಣಗೊಂಡಿದೆ. ಆದರೂ ಸರ್ಕಾರ 3 ಮಾರಕ ಕಾಯ್ದೆಗಳನ್ನು ಜಾರಿಗೊಳಿಸುವುದಾಗಿ ಹೇಳುತ್ತಿದೆ. ರೈತರ ಭೂಮಿ ಹರಾಜು ಮಾಡುವ, ಜಪ್ತಿ ಮಾಡುವ ಕೆಲಸವನ್ನು ಬ್ಯಾಂಕ್ ಆರಂಭಿಸಿವೆ. ಜನರ ಬದುಕು ದಿವಾಳಿ ಅಂಚಿಗೆ ಸಿಲುಕಿದೆ.
ಅಡುಗೆ ಅನಿಲ, ಅಡುಗೆ ಎಣ್ಣೆ, ತೈಲ ಬೆಲೆಗಳು ನಿತ್ಯವೂ ಏರಿಕೆಯಾಗುತ್ತಿವೆ. ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಗಂಭೀರ ಸಮಸ್ಯೆಗಳನ್ನು ನಿವಾರಿಸುವ ಬದಲು ಕೋಮುದ್ವೇಷ ಹೆಚ್ಚಿಸುವ ಕೆಲಸದಲ್ಲಿ ಆಡಳಿತಾರೂಢ ಸರ್ಕಾರ, ಪ್ರತಿಪಕ್ಷಗಳು ಜಿದ್ದಿಗೆ ಬಿದ್ದಿರುವಂತೆ ವರ್ತಿಸುತ್ತಿವೆ. ಯಾವುದೇ ಜಾತಿ ಧರ್ಮದ ಪುಡಾರಿಗಳು ಮಾಡುವ ದ್ವೇಷದ ವಿಷ ಬೀಜ ಬಿತ್ತುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು. ನಿರುದ್ಯೋಗ, ಬಡತನ ಹೆಚ್ಚಳವಾಗುತ್ತಿರುವ ಕುರಿತು ಗಂಭೀರ ಚಿಂತನೆ ಮಾಡಬೇಕಾದ ಸರ್ಕಾರ ಜನರ ಭಾವನೆಗಳನ್ನು ಕೆರಳಿಸುವ ಕೆಲಸದಲ್ಲಿ ತೊಡಗಿರುವ ಆಘಾತಕಾರಿ. ನೆರೆ ರಾಜ್ಯದ ಭತ್ತ ಖರೀದಿ ಮಾಡುತ್ತಿರುವ ಸರ್ಕಾರ ಸ್ಥಳೀಯ ರೈತರ ಭತ್ತ ಖರೀದಿ ಮಾಡುತ್ತಿಲ್ಲ. ರೈತರ 10 ಸಮಸ್ಯೆಗಳು, 3 ಜನ ವಿರೋಧಿ ಕಾಯ್ದೆಗಳ ರದ್ದಿಗೆ ಆಗ್ರಹಿಸಿ ನಡೆಯಲಿರುವ ಸಮಾವೇಶಕ್ಕೆ ಜಿಲ್ಲೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಜನರು ನೋಡಿದ್ದಾರೆ. ಈ ಎಲ್ಲ ರಾಜಕೀಯ ಪಕ್ಷಗಳಿಗೆ ಪರ್ಯಾಯವಾಗಿ ರೈತ ಸಂಘ ಚುನಾವಣೆ ರಾಜಕೀಯಕ್ಕೆ ಮುಂದಾಗಲಿದೆ ಎಂದರು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ, ಇಲ್ಲಿ ಸರ್ವ ಜನಾಂಗಗಳು ಒಂದು ತೋಟದ ತೀರಿ ಒಗ್ಗಟ್ಟಾಗಿರಬೇಕು, ನೆಮ್ಮದಿಯಾಗಿರ್ಬೇಕಂತ ಹೇಳಿದೆ. ಆದರೆ ಇವತ್ತು ಕೋಮ ಗಲಭೆಯನ್ನು ಸೃಷ್ಟಿ ಮಾಡಿ ಇವತ್ತು ಜನರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದಂತಾಗಿ ಕೊಲೆ, ಸುಲಿಗೆಗಳು, ಅನಾಚಾರಗಳು, ಅತ್ಯಾಚಾರಗಳು ಹೆಚ್ಚಾಗ್ತಾ ಇವೆ ರಾಜ್ಯದಲ್ಲಿ, ದೇಶದಲ್ಲಿ. ಅಂದ್ರೆ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಯಾವುದೇ ಸಮಾಜದ ಪುಡಾರಿಗಳಾಗಿರಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡು ಯಾವುದೇ ಅಹಿತಕರ ಘಟನೆಗೆ ಸರ್ಕಾರ ಅವಕಾಶ ಕೊಡಬಾರದು. ಯಾಕಂದ್ರೆ ಇವತ್ತು ಸಾಕಷ್ಟು ನಾವು ಕೇಳಿದ್ವಿ, ರಾಯಚೂರಲ್ಲಿ ಕೂಡ ಕೊಲೆಗಳು ಆಗ್ತಾ ಇದ್ದಾವೆ, ಇಲ್ಲ ವೇದಿಕೆಯಲ್ಲಿ ಕಾನೂನುಗಳು ಕೊಡೋದಾಗಿರ್ಬೋದು, ಇನ್ನಿತರ ಆಗಿರ್ಬೋದು. ಯಾವುದೇ ಕೋಮುವಾದ ಸೃಷ್ಟಿಸ್ತಕ್ಕಂಥ ಯಾವುದೇ ಸಂಘಟನೆ ಆಗಿರಲಿ, ಇವತ್ತು ಯಾವುದೇ ಸಮಾಜದ ಮುಖಂಡರಾಗಿರಲಿ, ಯಾವುದೇ ಬದುಕೋದು ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ ಮಡಿಕೇರದಲ್ಲಿ ಸುಟ್ಟಿ ಹಾಕ್ಬೇಕಂತ ಹೇಳಿ ಮನವಿ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ನಾವು ಈ ಸರ್ಕಾರ ಹೇಳೋದು ಹೇಳಿದ್ರು ಜನರಿಗೆ, ನಮ್ಗೆಲ್ಲ ಹೇಳಿದ್ರು, ಎಷ್ಟೋ ಆಶಾಭಾವನೆ ಹುಟ್ಟಿಸಿದ್ರು. ರೈತರ ಉತ್ಪನ್ನಗಳನ್ನ ದ್ವಿಗುಣಗೊಳಿಸ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ, ನಿಮ್ಗ ನದಿ ಜೋಡಣೆ ಮಾಡ್ತೀವಿ, ವಿದ್ಯುತ್ ಕೊಡ್ತೀವಿ ಪಂಪ್ಸೆಟ್ಗಳಿಗೆ, ಮತ್ತು ಎಲ್ಲಾ ಜನಸಾಮಾನ್ಯರಿಗೆ 15 ಲಕ್ಷ ಹಣ ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೆ ಇವ್ರು ಯಾವುದೂ ಮಾಡಲಿಲ್ಲ. ಕಂಪನಿಗಳನ್ನು ಉದ್ಧಾರ ಮಾಡಕ್ ಮಾಡ್ತಾರೆ. ಏನ್ ಕಾರ್ಪೊರೇಟ್ ಕಂಪನಿಗಳಿವೆ, ಕಂಪನಿಗಳು ಆದಾಯ ದ್ವಿಗುಣ ಆದವು, ಕಂಪನಿಗಳಿಗೆ ಸಬ್ಸಿಡಿ ಕೊಟ್ಟರು, ಕಂಪನಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಸಹಾಯಧನ ಕೊಟ್ಟರು. ಆದರೆ ಸಾಲಗಳ ಮನ್ನಾ ಮಾಡಿದ್ರು ಅವರು. ಆದರೆ ಇವತ್ತು ರೈತರ ಬದುಕು, ಜನಸಾಮಾನ್ಯರ ಬದುಕು, ಕಾರ್ಮಿಕರ ಬದುಕು ಪೂರ್ತಿ ದಿವಾಳಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ, ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ, ದೇಶದಲ್ಲಿ. ಇವತ್ತು ನಿರುದ್ಯೋಗ ನಿರ್ಮೂಲನೆ ಆಗ್ತಾ ಇಲ್ಲ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ವಿದ್ಯಾವಂತ ಯುವಕರಿಗೆ ಯಾವುದೇ ಉದ್ಯೋಗ ಇಲ್ಲ. ಪೊಲೀಸ್ ಇಲಾಖೆ ಭರ್ತಿ ಮಾಡಿಬಿಟ್ರೆ ಬೇರೆ ಉದ್ಯೋಗಗಳು ಭರ್ತಿ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಗಮನ ಹರಿಸಿ, ಈಗೇನು ನಮ್ಮಲ್ಲಿ ಭತ್ತ ಸಾಕಷ್ಟು ಬಂದಿದೆ, ನೆರೆ ರಾಜ್ಯದ ಅಕ್ಕಿಯನ್ನು 60 ರೂಪಾಯಿ ಕೆಜಿ ಅಂದ್ರೆ ಉದಾಹರಣೆ 600 ರೂಪಾಯಿ ಕ್ವಿಂಟಲ್ ಲೆಕ್ಕ ಖರೀದಿ ಮಾಡೋದು ಬಿಟ್ಟು, ಯಾಕಂದ್ರೆ ರಫ್ತಾಲಿ, ಲೋಡು, ಆನ್ಲೋಡ್ ಅಂತೇಳಿ ಜಾಸ್ತಿ ಖರ್ಚಾಗ್ತಾ ಇದೆ. ಇಲ್ಲೇ ಸಾಕಷ್ಟು ಭತ್ತ ಇದೆ. ಇದೇ ಭತ್ತನ್ನೇ ಕೊಟ್ಟರೆ ರೈತರು ನೆಮ್ಮದಿಯಾಗಿರ್ತಾರ, ಊಟ ಮಾಡೋದು ಒಳ್ಳೆ ಕ್ವಾಲಿಟಿ ಅಕ್ಕಿ ಸಿಗುತ್ತಾ. ನಮಗೆ ದರ ಹುಡುಗಿ ಆ ತರ ಲೆಕ್ಕ ಆಗಿಲ್ಲ, 300 ರೂಪಾಯಿ ಒಂದು ಚೀಲ ಭತ್ತ ತಗೋಬೋದು. ಮಿನಿಮಮ್ 300 ರೂಪಾಯಿ ಒಂದು ಚೀಲ ಭತ್ತ, 75 ಕೆಜಿ ಭತ್ತ 300 ಖರೀದಿ ಮಾಡಿದ್ರೆ 2 ಚೀಲ ಭತ್ತಕ್ಕೆ 1 ಕ್ವಿಂಟಲ್ ಅಕ್ಕಿ ಆಗ್ತಾ ಇದೆ. 1 ಕ್ವಿಂಟಲ್ 10 ಕೆಜಿ ಆಗ್ತದೆ. 2,000 ರೂಪಾಯಿ ಒಂದು ಚೀಲ ತಗೊಂಡ್ರೆ ಕೂಡ ಸರ್ಕಾರ 200 ರೂಪಾಯಿ ಆದಾಯ ಹೋಯ್ತು. ಈ ಕೆಲಸ ಸರ್ಕಾರ ತಮ್ಮ ಕಮಿಷನ್ಗೋಸ್ಕರ ನೆರೆ ರಾಜ್ಯಕ್ಕೆ ಸ್ವಲ್ಪ ಕೈ ಬಿಡಬೇಕು. ಇಲ್ಲಿ ಭತ್ತ ಖರೀದಿ ಮಾಡಿ ರೈತರು ಎಲ್ಲ ಬೆಲೆಗಳು ಗಮನಕ್ಕೆ ಇರ್ತಾ ಇದ್ದೇವೆ. ಹಾಗಾಗಿ ಮನೆ ಗಾಡಿಗೆ ಜಾಸ್ತಿ ಆಗ್ತದೆ, ಕರೆಂಟ್ ಬಿಲ್ ಜಾಸ್ತಿ ಆಗ್ತದೆ. ಹಿಂಗಾಗಿ ಪ್ರತಿಯೊಂದನ್ನ ನಿಯಂತ್ರಣಗೊಳಿಸಿ ಇವತ್ತು ಜನಸಾಮಾನ್ಯರ ಬದುಕಿಗೆ ನೆರವಾಗಬೇಕು. ಅದೇ ರೀತಿಯಾಗಿ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಪಂಪ್ಸೆಟ್ಗಳಿಗೆ 24 ಗಂಟೆ ವಿದ್ಯುತ್ ನೀಡಬೇಕು. ಮತ್ತು ನವಲಿ ಸಮಾನಾಂತರ ಜನಸಂಖ್ಯೆ ಕನಿಷ್ಠ ಒಂದು 20,000 ಕೋಟಿಯನ್ನು ಬಿಡುಗಡೆ ಮಾಡಬೇಕು. ಯಾಕಂದ್ರೆ 1,000 ಕೋಟಿ ಬಿಡುಗಡೆ ಮಾಡಿದ್ರೆ ಇವತ್ತು ಹಳ್ಳಿಗಳು ಬಿಡುಗಡೆ ಆಗಿದ್ದಾವೆ. ಊರು ತೆರವುಗೊಳಿಸಬೇಕು ಮತ್ತು ಭೂಮಿಗಳು ಖರೀದಿ ಮಾಡಬೇಕು, ಡ್ಯಾಮ್ ಕಟ್ಟಡ ಮಾಡಬೇಕು. ಯೋಜನೆ ಮಾಡಿದ ಪ್ರಕಾರ 60,000 ಕೋಟಿ ಅಂತ ಹೇಳ್ಯಾರ. 60,000 ಕೋಟಿ ಅಂತಂದ್ರೆ ಉದಾಹರಣೆ 60 ವರ್ಷ ಬೇಕಾಗ್ತದೆ. 1,000 ಕೋಟಿ ಮಂಜೂರು ಮಾಡಿದ ನಾವಲ್ಲ, ನಮ್ಮ ಮಕ್ಕಳು ಕೂಡ ಕುಡಿಯಲ್ಲ ನೀರು. ಹೀಗಾಗಿ ಇದನ್ನ ಸ್ವಲ್ಪ ಸರ್ಕಾರ ಗಮನ ಹರಿಸಿ ಕನಿಷ್ಠ ಒಂದು 20,000 ಕೋಟಿ 3 ವರ್ಷ ಬಿಡುಗಡೆ ಮಾಡಿದ್ರೆ 3 ವರ್ಷದಲ್ಲಿ ಬಗೆಹರಿತಾರೆ. ಹಾಗಾಗಿ ಸ್ವಲ್ಪ ಕಾರ್ಯಕ್ರಮಗಳು ಯಾವಾಗ ತಗೊಂಡ್ರ ಜಾಗರೂಕತೆಯಿಂದ ಆ ಯೋಜನೆ ಮುಗಿಯುವಂತ ಕೆಲಸ ತಗೊಂಡು. ಅದೇ ರೀತಿಯಾಗಿ ರಸ್ತೆಗಳು ನೋಡಿ, ನಾವು ಸಾಕಷ್ಟು ರಸ್ತೆಗಳು ಹಳ್ಳಿಗಳಲ್ಲಿ ಹೋಗಿದ್ದೀವಿ. ಹನುಮಪ್ಪ ಜಗತ್ತಲ್ಲ ಕೆಲವೊಂದಿಸಿ 1 ಮೀಟರ್ನಲ್ಲಿ ತೆಗ್ಗುಗಳು ಬಂದಿದ್ದಾರೆ. ಸ್ವಲ್ಪ ಗಮನ ಹರಿಸಿ, ರಾಯಚೂರಲ್ಲಿ ಕೂಡ ತೆಗ್ದುಬಿಟ್ಟಿದ್ದೇವೆ. ಗಮನ ಹರಿಸಿ ಮೂಲಭೂತ ಸೌಕರ್ಯ ಏನಿದೆ, ನೀರು, ಗಾಳಿ, ಬೆಳಕು, ಇವನ್ನ ಸ್ವಲ್ಪ ಕನಿಷ್ಠ ನೋಡಿ. ಯಾಕಂದ್ರೆ ಪಕ್ಕದ ರಾಜ್ಯಗಳು ಕೊಟ್ಟಿದ್ದಾರೆ. ಇಲ್ಲೇ ತೆಲಂಗಾಣದಲ್ಲಿ 24 ಗಂಟೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿಗಂದ್ರೆ 24 ಗಂಟೆ 12 ತಿಂಗಳಿದೆ. ರೈತರಿಗೆ ಎಕರೆಗೆ 5,000 ರೂಪಾಯಿ ಪರಿಹಾರ ಆಗ್ತಾ ಇದ್ದಾರೆ.
ಇದೇ ಡೆಲ್ಲಿ ತಗೊಂಡ್ರ ಡೆಲ್ಲಿಯಲ್ಲಿ ವಿದ್ಯುತ್ ಫ್ರೀ ಇದೆ ಮಕ್ಕಳಿಗೆ, ಇದು ಮನೆಗಳಿಗೆ ಶಿಕ್ಷಣ ಫ್ರೀ ಇದೆ, ಆಸ್ಪತ್ರೆ ಇದೆ, ನೀರು ಕೊಟ್ಟಿದ್ದಾರೆ ಕುಡಿಯಲು, ಸಾರಿಗೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಇಲ್ಲಿ ಏನು ಕೊಟ್ಟಿಲ್ಲ, ಬರೀ ಕಚ್ಚಾಡ್ತಾ ಇದ್ದಾರೆ ಅಷ್ಟೇ, ಕಚ್ಚಾಡೋದು ಕೂಡ ಬದಲಿ ಮಾಡ್ತಾ ಇಲ್ಲ. ಹಾಗಾಗಿ ರಾಜ್ಯ ಮುಖಂಡ ಬಸವರಾಜ್ ಗುಡಿಹಾಳ ಮಾತನಾಡಿ, ಕೋಮು ಸಂಘಟನೆಗಳು ಇರುವ ಯುವಕರು ಸಂಘಟನೆಗಳನ್ನು ತೊರೆದು ಸಹಬಾಳ್ವೆ ಭಾತೃತ್ವ ಬೆಳೆಸುವ ಕೆಲಸಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. 3 ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದ್ದರೂ ರಾಜ್ಯ ಸರ್ಕಾರ ಹಿಂತೆಗೆದುಕೊಳ್ಳುತ್ತಿಲ್ಲ. ಸರ್ವ ಪಕ್ಷಗಳ ಸಭೆ ಕರೆದು ನಿರ್ಧರಿಸುವುದಾಗಿ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಯಾವುದೇ ಸಭೆ ನಡೆಸಿಲ್ಲ. ಕಾಯ್ದೆಗಳನ್ನು ರದ್ದುಗೊಳಿಸುವ ಬದಲು ಮುಂದುವರಿಸುತ್ತಿದೆ. ಸಂಘಟಿತ ಹೋರಾಟಕ್ಕೆ ರೈತರು ಮುಂದಾಗಬೇಕೆಂದರು. ವಾಪಸ್ ಪಡೆದ ಮೇಲೆ ಇಲ್ಲಿ ಕೂಡ ರಾಜ್ಯದಲ್ಲಿ ಅನೇಕ ಸಾರಿ ಹೋರಾಟಗಳು ನಿರಂತರವಾಗಿ ನಡೀತಾ ಇದ್ರು ಕೂಡ ಈ ರಾಜ್ಯ ಸರ್ಕಾರ ಮಾತ್ರ ವಾಪಸ್ ಪಡೀತಾ ಇಲ್ಲ. ಈ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಬಸವರಾಜ ಬೊಮ್ಮಾಯಿ ಅವರು, ನಮಗೆ ಇವಾಗ ಕಾಲಾವಕಾಶ ಇಲ್ಲ, ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಬೆಂಗಳೂರು ಅಧಿವೇಶನದಲ್ಲಿ ಖಂಡಿತವಾಗಿ ವಾಪಸ್ ತೆಗಿತೀವಿ ಅಂತೇಳಿ. ಅದಾದ್ಮೇಲೆ ಬೆಂಗಳೂರು ಅಧಿವೇಶನ ಪ್ರಾರಂಭ ಆಯಿತು. ಆ ಬೆಂಗಳೂರು ಅಧಿವೇಶನದಲ್ಲಿ ಕೂಡ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವ್ರ ಜೊತೆ JDSನವ್ರ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ಸರ್ವ ಪಕ್ಷದವ್ರ ಜೊತೆ ಚರ್ಚೆ ಮಾಡಿ ನಾವು ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಆ ಕೆಲಸ ಕೂಡ ಮಾಡಲಿಲ್ಲ. ಅಂದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಕಾರ್ಪೊರೇಟ್ ಕಂಪನಿಗಳ ಕೈಗೆ ಇಡೀ ದೇಶದಲ್ಲಿ ಯಾವ ರಾಜ್ಯ ಕೂಡ ಜಾರಿಗೆ ತರದೇ ಇದ್ರೂ ಕೂಡ ಕರ್ನಾಟಕದಲ್ಲಿ ಜಾರಿಗೆ ತಂದು ಇವತ್ತು ವಾಪಸ್ ಪಡೆದೇ ಇರ್ತಕ್ಕಂಥದ್ದು ನೋಡಿದ್ರೆ ಇವತ್ತು ತರಾತುರಿಯಲ್ಲಿ ಕಾರ್ಪೊರೇಟ್ ಕಂಪನಿಯವ್ರನ್ನ ಕರೆಯೋದಕ್ಕೆ ಮುಂದೆ ನಿಂತಿದ್ದಾರೆ. ಇದು ಸಾಧ್ಯ ಇಲ್ಲ, ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಇವ್ರು ಯಾರು ದೇಶದಲ್ಲಿ ನಡ್ತಕ್ಕಂಥ ರಾಜಕಾರಣ ಬಡವರಿಗಾಗಲಿ ರೈತರಿಗಾಗಲಿ ಕೂಲಿ ಕಾರ್ಮಿಕರ ಪರವಾಗಿ ಆಗಲಿ ಇರ್ತಕ್ಕಂಥವ್ರಲ್ಲ. ಇದು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪಕ್ಷ. ಹಾಗಾಗಿ ಇವತ್ತು ಜನಸಾಮಾನ್ಯರಿಗೆ ಬಹಳ ತೊಂದರೆಗಳಿದ್ದಾವೆ. ಆ ತೊಂದರೆಗಳನ್ನ ಇಟ್ಕೊಂಡು ಜನ ಏನಾದರೂ ಬೀದಿಗೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಂಥದಕ್ಕೆ ನಾವು ಯಾರೂ ಕೂಡ ಅವಕಾಶವನ್ನು ಕೊಡಬಾರ್ದು. ನಾನು ಈ ರಾಜ್ಯದ ಯುವಕರಿಗೆ, ಹಿಂದೂ ಯುವಕರಿಗೆ ಮನವಿಯನ್ನು ಮಾಡ್ತೇವೆ, ಇಂಥ ಕೋಮು ಗಲಭೆ ಸೃಷ್ಟಿ ಮಾಡ್ತಕ್ಕಂಥ ಸಂಘಟನೆಯಿಂದ ಹೊರಗೆ ಬರಬೇಕು. ನಾವೆಲ್ಲರೂ ಸರ್ವಧರ್ಮೀಯರು, ಸಮಾನವಾಗಿ ನಾವು ಬಾಳ್ತಕ್ಕಂಥವ್ರು. ಹಾಗಾಗಿ ಇಂಥ ಒಂದು ಪ್ರಚೋದನೆಗೆ ಒಳಗಾಗದೆ ತಾವು ಆ ಸಂಘಟನೆಯಲ್ಲಿ ಯಾರ್ಯಾರಿದ್ದೀರಿ ನಮ್ಮ ಹಿಂದೂ ಯುವಕರು ಆ ಸಂಘಟನೆಯನ್ನು ಬಿಟ್ಟು ಹೊರಗೆ ಬರಬೇಕು ಅಂತೇಳಿ ನಾನು ಇವತ್ತು ಮನವಿಯನ್ನು ಮಾಡೋದ್ರ ಮೂಲಕ ಇವತ್ತೇನು ನಾವು 21/4/2022 ನ್ಯಾಷನಲ್ ಕಾಲೇಜ್ ಮೈದಾನ ಬೆಂಗಳೂರಿನಲ್ಲಿ ರೈತರ ಪರ್ಯಾಯ ರಾಜಕೀಯ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ 3 ಪಕ್ಷದವರನ್ನ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಜಿ ರಾಮಬಾಬು, ನರಸಪ್ಪ ದೇವಸ್ಕೂರು, ನಿಂಗಪ್ಪ ವಡ್ಲೂರು ಉಪಸ್ಥಿತರಿದ್ದರು. ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಎಜಿ ಮತ್ತು ಪಿ ಕಂಪನಿಯಿಂದ ಸ್ಥಾಪಿತವಾಗಿರುವ ಅನಿಲ್ ಘಟಕವನ್ನು ನಗರದ ಹೊರವಲಯಕ್ಕೆ ಸ್ಥಳಾಂತರಿಸಿ ಜನರಿಗೆ ಆರೋಗ್ಯ ರಕ್ಷಣೆ ಖಾತ್ರಿ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಆಗ್ರಹಿಸಿದರು. ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಎಜಿ ಮತ್ತು ಪಿ ಕಂಪನಿಯಿಂದ ಸ್ಥಾಪಿತವಾಗಿರುವ ಅನಿಲ್ ಘಟಕವನ್ನು ನಗರದ ಹೊರವಲಯಕ್ಕೆ ಸ್ಥಳಾಂತರಿಸಿ ಜನರಿಗೆ ಆರೋಗ್ಯ ರಕ್ಷಣೆ ಖಾತ್ರಿ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹೈದರಾಬಾದ್ ರಸ್ತೆಯಲ್ಲಿ ಕೈಗಾರಿಕಾ ವಲಯದಲ್ಲಿ ಹತ್ತಿ ಗಿರಣಿ, ರೈಸ್ ಮಿಲ್ಗಳಿದ್ದು ಅಲ್ಲಿ ಅನಿಲ ಘಟಕ ಸ್ಥಾವರಗಳನ್ನು ನಿರ್ಮಿಸಲಾಗಿದೆ. ಅನಿಲ ಸೋರಿಕೆಯಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಇತ್ತೀಚೆಗೆ ಘಟಕದ ಅಧಿಕಾರಿಗಳು ಮಾಹಿತಿ ನೀಡಿ ಯಾವುದೇ ಅನಿಲ ಸೋರಿಕೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ. ಖಾತ್ರಿ ಏನು ಎಂದು ಪ್ರಶ್ನಿಸಿ ಅವಘಡ ಸಂಭವಿಸದಂತೆ ತಡೆಯಲು ಜನಬೀಡ ಪ್ರದೇಶದಿಂದ ಹೊರವಲಯಕ್ಕೆ ಸ್ಥಳಾಂತರಿಸಬೇಕೆಂದರು. ಅನಿಲ ಪೂರೈಕೆ ಘಟಕ ಸ್ಥಾಪನೆಗೆ ಜಿಲ್ಲಾಡಳಿತ, ನಗರಸಭೆ, ಮಂಗಳೂರಿನ ವಿಪ್ರೋ ಕಚೇರಿಗಳಿಂದ ಅನುಮತಿಯೇ ಪಡೆದಿಲ್ಲ. ರಾಜ್ಯದ 33 ಜಿಲ್ಲೆಗಳಲ್ಲಿ ಅನಿಲ ಘಟಕ ಸ್ಥಾಪಿಸಿ 5,000 ಜನರಿಗೆ ಉದ್ಯೋಗ ನೀಡುವುದಾಗಿ ಹೇಳುತ್ತಿದೆ. ಜನರ ಜೀವ ಬಲಿ ಪಡೆದು ಘಟಕ ಸ್ಥಾಪಿಸುವ ಅವಶ್ಯಕತೆ ಇಲ್ಲ. ಯಾರಿಗೂ ಬೇಡವಾದ ಕೈಗಾರಿಕಾ ಘಟಕಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಿಲ್ಲೆಗೆ ನೀಡುತ್ತಿದೆ. ಶಾಖೋತ್ಪನ್ನ ಕೇಂದ್ರಗಳು, ಅಡುಗೆ ಅನಿಲ ಸೇರಿದಂತೆ ಜೀವಕ್ಕೆ ಅಪಾಯವಾಗುವ ಕೈಗಾರಿಕೆಗಳನ್ನು ನೀಡುತ್ತಿರುವುದು ತಾರತಮ್ಯದ ಕೆಲಸವಾಗಿದೆ. ನಗರ ಪ್ರದೇಶದಿಂದ 20 ಕಿಲೋಮೀಟರ್ ಹೊರವಲಯದಲ್ಲಿ ಅನಿಲ ಘಟಕ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಇದು ಬೇಡ ಅನ್ನೋದಿಲ್ಲ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಊರು ಹೊರಗಡೆ ಹೋಗ್ಲಿ, 15-20 ಕಿಲೋಮೀಟರ್ ದೂರ ಹೋಗ್ಲಿ ಅಂತಕ್ಕಂಥ ಇದೇ ನಾವು ವಿಶೇಷವಾಗಿ ಇವತ್ತು ಮಾಧ್ಯಮಗೋಷ್ಠಿ ಮುಖಾಂತರ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಮತ್ತು ವಿಶೇಷವಾಗಿ ಶಾಸಕರ ಗಮನಕ್ಕೂ ತರ್ತೀವಿ. ದಯವಿಟ್ಟು ಇದನ್ನು ಊರು ಹೊರಗಡೆ ತಗೊಂಡೋಗಿ ಅಂತಕ್ಕಂಥ ಮುಖ್ಯ ಉದ್ದೇಶ ಅಂತ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದು ಏನಾದ್ರು ಸ್ಫೋಟಗೊಂಡ್ರೆ ಅದಕ್ಕೆ ಯಾರು ಹೊಣೆ ಅಂತ, ಯಾರು ಹೇಳಿದ್ರು ಸ್ಫೋಟ ಆಗುತ್ತಲ್ಲ, ನಿಮ್ಗೆ
ನಮ್ದು ಊರು ಹೊರಗಡೆ ಹೋಗ್ಲಿ ಅಂತಕ್ಕಂಥ ನಮ್ಮ ಉದ್ದೇಶ. ಅವ್ರು ಹೇಳ್ತಾರೆ ಮ್ಯಾಲ ಹೋಗ್ತದೆ, ಹಿಂದೆ ಘಟನೆಗಳು ಗ್ಯಾಸ್ ಅಲ್ಲ ಅಂತ ನೀವ್ ಹೇಳ್ತೀರಿ. ನಾಳೆ ಅವ್ರು ಹೇಳೋದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ವಿ. ಅವ್ರಲ್ಲಿ ಯಾವ ಮಾನದಂಡಗಳು, ಯಾವ ಪರ್ಮಿಷನ್ ಇಲ್ಲ, ಅವರಲ್ಲಿ ಯಾವ ಪರವಾನಿಗಳಿಲ್ಲ. ಏನು ಮಾನದಂಡದ ಪುಸ್ತಕ ನಮ್ಮ ಇನ್ನೂ ಕೈ ಸೇರಿಲ್ಲ. ಅಲ್ಲಿ ಯಾವ ಮಾನದಂಡ ಪ್ರಕಾರ ಅವ್ರು ಏನೇನು ಮಾಡಿಲ್ಲ ಅಂತಕ್ಕಂಥ ನಾವು ಮತ್ತೆ ಕಲೆ ಹಾಕ್ತಾ ಇದೀವಿ. ಈಗ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡೋದೇನಂದ್ರೆ, ದಯವಿಟ್ಟು ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಪೈಪ್ಲೈನ್ ಗ್ಯಾಸ್ ಅಭಿವೃದ್ಧಿ ಬೇಕು, ಬಟ್ ಊರ್ ಮಧ್ಯ ಭಾಗದಲ್ಲಿ ಬೇಡ, ಊರೊಳಗೆ 15-20 ಕಿಲೋಮೀಟರ್ ದೂರ ಇರಲಿ ಅಂತಕ್ಕಂಥ ನಮ್ಮ ಉದ್ದೇಶ. ಯಾಕಂದ್ರೆ ಅವನ್ನೆಲ್ಲ ಕರ್ನಾಟಕ ರಾಜ್ಯದಲ್ಲಿ 5,000 ಹೂಡಿಕೆ ಮಾಡ್ತೀವಿ, 6,000 ಜನ ರಾಜ್ಯದಲ್ಲಿ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ. ನಾಳೆ ಏನಾದರೂ ಅದು ಬ್ಲಾಸ್ಟ್ ಆದ್ರೆ, ಸ್ಫೋಟಗೊಂಡ್ರೆ, ಇವತ್ತು ಕೂಡ ಮಂಗಳೂರಿಂದ ಯಾವ್ದು ಪರವಾನಗಿ ಇಲ್ಲ ಅವರಲ್ಲಿ. ಮಂಗಳೂರು ಸ್ಫೋಟ ಘಟನೆಗಳು ಯಾವ್ದು ಪರವಾನಗಿಗಳು ಇಲ್ಲ, ಯಾವ ಪರವಾನಗಿಗಳು ಇಲ್ಲ ಅವ್ರ ಹತ್ರ. ಹೇಳ್ತಾರೆ ನಾವು ಅದನ್ನು ಹೋಗಿ ಕಚೇರಿಗೆ ಕೇಳ್ಕೊಂಬಂದಿವಿ, ಜಿಲ್ಲಾಧಿಕಾರಿಗಳು ಕಚೇರಿಗೆ ಹೋಗಿ ಕೇಳ್ಕೊಂಡ್ರು, ಇನ್ನು ಪರವಾನಗಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು ವಿಶೇಷವಾಗಿ ಕೇಳೋದೇನಂದ್ರೆ, ಈ ನಮ್ಮ ರಾಯಚೂರು ವಿಧಾನಸಭಾ ನಗರದ ಏನು ಶಾಸಕರಾದಲ್ಲ, ಶಾಸಕರ ರಾಜ್ಯ ಭಾಗದಲ್ಲಿ ಕೂಡ ಆಗಬಾರದು ಅಂತಕ್ಕಂಥ ಉದ್ದೇಶ ಹೇಳಿದಂತೆ ಶಾಸಕರು. ನಾವು ಕೇಳಬಹುದು, ನಾವು ಏನ್ ಕೇಳಿದ್ವಿ ಅಂದ್ರೆ, ಶಾಸಕರು ಪೈಕಿ ತೋಡ್ತೀವಿ ಅಂದ್ರೆ ಜಾನಪ್ಪ ಎಲೆಕ್ಷನ್ ಬರ್ತದೆ. ಈ ಸಂದರ್ಭದಲ್ಲಿ ಆಸಿಫ್, ಕೆ ಕಿಶನ್ ರಾವ್, ಸಂಜು, ಅಜೀಜ್ ಸೇರಿದಂತೆ ಇತರರು ಇದ್ದರು. ನಗರದ ವಾರ್ಡ್ ನಂಬರ್ 28 ವ್ಯಾಪ್ತಿಯಲ್ಲಿರುವ ಆಶ್ರಯ ಕಾಲೋನಿ, ಕಾಳಿದಾಸ ನಗರ, ಮೈಲಾರ್ ನಗರ ಬಡಾವಣೆಗಳಿಗೆ 24 ಗಂಟೆ ನಿರಂತರ ಕುಡಿಯುವ ನೀರು ಪೂರೈಕೆ, ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ನಗರದ ವಾರ್ಡ್ ನಂಬರ್ 28 ವ್ಯಾಪ್ತಿಯಲ್ಲಿ ಇರುವ ಆಶ್ರಯ ಕಾಲೋನಿ, ಕಾಳಿದಾಸ ನಗರ, ಮೈಲಾರ್ ನಗರ ಬಡಾವಣೆಗಳಿಗೆ 24 ಗಂಟೆ ನಿರಂತರ ಕುಡಿಯುವ ನೀರು ಪೂರೈಕೆ, ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ಈಗಾಗಲೇ ಅನೇಕ ಬಾರಿ ಮನವಿ ನೀಡಿದರೂ ಯಾವುದೇ ಕ್ರಮವಾಗಿಲ್ಲ. ಆಶ್ರಯ ಕಾಲೋನಿಯ ಸರ್ವೆ 570/2, 570/3 ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ 20 ವರ್ಷಗಳಿಂದ ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಸರಿಸುಮಾರು 1,000 ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುಡಿಯುವ ನೀರು, ಬೀದಿ ದೀಪಗಳು ಇಲ್ಲದೆ ಭಯದಲ್ಲಿ ಜೀವನ ನಡೆಸುವಂತಾಗಿದೆ. ಕಾಳಿದಾಸ ನಗರ, ಮೈಲಾರ್ ನಗರ ರಸ್ತೆಗಳಲ್ಲಿ ಅಗೆಯಲಾಗಿದೆ. ಸಂಪೂರ್ಣ ರಸ್ತೆಗಳು ಹಾಳಾಗಿ ಹೋಗಿವೆ. ನಗರಸಭೆಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆಯುತ್ತಿಲ್ಲ. ಕೂಡಲೇ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಇಲ್ಲಿ ಅಂದಾಜು 1000 ಜನ ವಾಸಿಸುತ್ತಿದ್ದಾರೆ. ಸದರಿ ಕಾಲೋನಿಯಲ್ಲಿ ವಾಸಿಸುವ ಜನರು 20 ವರ್ಷಗಳಾದರೂ ಇದುವರೆಗೂ ಕಾಲೋನಿಯ ನಿವಾಸಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಲ್ಲದೆ, ಅಂದರೆ ರಸ್ತೆ, ಚರಂಡಿ ನಿರ್ಮಾಣ, ಮಹಿಳೆಯರ ಮತ್ತು ಪುರುಷರ ಶೌಚಾಲಯ, 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ದೀಪಗಳು, ಸುಮಾರು 20 ವರ್ಷಗಳಿಂದ ಈ ಸೌಲಭ್ಯಗಳು ಇಲ್ಲದೆ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ಈ ಕಾಲೋನಿಯು ಗುಡ್ಡಗಾಡು ಪ್ರದೇಶ ಮಧ್ಯದಲ್ಲಿದ್ದು ಹಾವು, ಚೇಳು, ಹುಳು, ಉಪ್ಪಳಗಳಿಂದ ಹಾಗೂ ಬೇಲಿ ಗಿಡಗಳು ವಿಪರೀತವಾಗಿ ಬೆಳೆದಿರುತ್ತವೆ. ಹಾಗೂ ಕಾಳಿದಾಸ ನಗರ ಮತ್ತು ಮೈಲಾರ್ ನಗರ ಈ ಬಡಾವಣೆಗಳಲ್ಲಿ ಯುಜಿಡಿ ಕಾಮಗಾರಿಯಿಂದ ಹದಗೆಟ್ಟಿರುವ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುತ್ತವೆ. ವಯೋ ಮತ್ತು ಅಮೃತ ನಗರದ ಯೋಜನೆಯಡಿಯಲ್ಲಿ 24x7 ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆಯಾಗಿದ್ದು, ಕಳೆದ 4 ವರ್ಷಗಳಿಂದ ಕಾಮಗಾರಿ ಮುಗಿದು ಇಲ್ಲಿ ಹಿಡಿದು ಹೋಗಿರುತ್ತದೆ. ಈ ಎಲ್ಲ ಬಡಾವಣೆಯ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಹಲವಾರು ಬಾರಿ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರಿಗೆ ಮನವಿ ಪತ್ರಗಳು ಸಲ್ಲಿಸಿದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸ್ಥಳ ಪರಿಶೀಲನೆ ಮಾಡದೆ ಮತ್ತು ಮೂಲಭೂತ ಸೌಲಭ್ಯಗಳು ಒದಗಿಸುವಲ್ಲಿ ಕರ್ತವ್ಯ ಲೋಪವೆಸಗಿರುತ್ತಾರೆ. ನಿರ್ಲಕ್ಷ್ಯ ವಹಿಸಿದಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಮೂಲಭೂತ ಹಕ್ಕೊತ್ತಾಯಗಳು: ವಾರ್ಡ್ ನಂಬರ್ 28ರಲ್ಲಿ ಬರುವ ಆಶ್ರಯ ಕಾಲೋನಿ, ಕಾಳಿದಾಸ್ ನಗರ, ಮೈಲಾರ್ ನಗರ ಈ ಬಡಾವಣೆಗಳಲ್ಲಿ 24x7 ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಆಶ್ರಯ ಕಾಲೋನಿಗೆ ಸಂಬಂಧಪಟ್ಟಂತೆ ಎಲ್ಲ ರಸ್ತೆಗಳಿಗೆ ಸಿಸಿ ರಸ್ತೆ ಮತ್ತು ಡ್ರೈನೇಜ್ ನಿರ್ಮಾಣ ಮಾಡಬೇಕು. ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಶೌಚಾಲಯ ನಿರ್ಮಿಸಬೇಕು. 4ನೇದು, ಕಾಳಿದಾಸ್ ನಗರ ಬಡಾವಣೆಯಲ್ಲಿ ಯುಜಿಡಿ ರಸ್ತೆಯಿಂದ ಹದಗೆಟ್ಟಿರುವ ರಸ್ತೆಗಳನ್ನು ಸಿಸಿ ರಸ್ತೆಗಳು ಮತ್ತು ಡ್ರೈನೇಜ್ ನಿರ್ಮಾಣ ಮಾಡಬೇಕು. ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು, ವಿನೋದ್ ಸಾಗರ್, ಆಂಜನೇಯ ಬಾಪೂರು, ಹನುಮೇಶ್ ಆರೋಲಿ, ತಿಮ್ಮಪ್ಪ, ತಾಯರಾಜ್, ಜಲಾಲ್, ಜಂಬಯ್ಯ, ವಿಜಯಕುಮಾರ್, ಬುಜ್ಜಿ, ಬಾಬು, ರಾಜು, ಅನ್ವರ್ ಸೇರಿದಂತೆ ಅನೇಕರಿದ್ದರು.
ನಗರದ ವಾರ್ಡ್ ನಂಬರ್ 33ರಲ್ಲಿ ಎರ್ಮರ್ಸ್ ಕ್ಯಾಂಪ್ ಇಂಜಿನಿಯರಿಂಗ್ ಕಾಲೇಜು ಮುಂದುಗಡೆಯಿಂದ ಹೋಗುವ ಪೋತ್ಗಲ್ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಶಾಖವಾದಿ ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಗೊಳಿಸಿ ಬೀದಿ ದೀಪ ಅಳವಡಿಸುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಸಮಾಜ ಪರಿವರ್ತನಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ನಗರದ ವಾರ್ಡ್ ನಂಬರ್ 33ರಲ್ಲಿ ಎರ್ಮರಸ್ ಕ್ಯಾಂಪ್ ಇಂಜಿನಿಯರಿಂಗ್ ಕಾಲೇಜು ಮುಂದುಗಡೆಯಿಂದ ಹೋಗುವ ಪೋತ್ಗಲ್ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಶಾಖವಾದಿ ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಗೊಳಿಸಿ ಬೀದಿ ದೀಪ ಅಳವಡಿಸುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಸಮಾಜ ಪರಿವರ್ತನಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಈ ರಸ್ತೆಗಳಲ್ಲಿ ಶಾಲಾ ಕಾಲೇಜುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಟ್ರ್ಯಾಕ್ಟರ್, ಟಿಪ್ಪರ್ಗಳು, ಬಸ್ಗಳು ಪ್ರಯಾಣಿಸುತ್ತಿದ್ದು ರಸ್ತೆ ಕಿರಿದಾಗಿದ್ದರಿಂದ ಅಪಘಾತ ಹೆಚ್ಚಳವಾಗಲು ಕಾರಣವಾಗಿವೆ. ಅಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯ ಭಕ್ತರು ಸಹ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ಕೂಡಲೇ ರಸ್ತೆ ಅಗಲೀಕರಣಗೊಳಿಸಿ ಬೀದಿ ದೀಪ ಅಳವಡಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಮಾಸ್ಟಿಕ್ ಕಂಬ ಮತ್ತು CC ಕ್ಯಾಮ್ರಾಗಳ ಅಳವಡಿಕೆ ಈ ವಿಷಯದ ಮೇಲೆ ಸರಳವಾಗಿ ನಾವು ಈಗಾಗಲೇ ಆಕ್ಸಿಡೆಂಟ್ಗಳು ಭಾಳಷ್ಟಾಗಿದೆ. ಈಗಾಗಲೇ ರೋಡ್ಗಳು ಅಗಲೀಕರಣ ಸಂಬಂಧಪಟ್ಟಾಗ ಸುಮಾರು 35 ವಾರ್ಡ್ಗಳಲ್ಲಿ ವಾರ್ಡ್ಗಳಲ್ಲಿ ಏನು ಕ್ಯಾಂಪ್ನಿಂದ ಹಿಡಿದು ನಮ್ಮ ದತ್ತಾತ್ರೇಯ ಈ ರಾಮಪುರವರೆಗೆ ಏನು ರಸ್ತೆ ಹೋಗ್ತಾವಲ್ಲ ಅದು ಸಂಪೂರ್ಣ ಒಂದೇ ರಸ್ತೆ ಆಗ್ಯದ. ಇದು ನಿನ್ನೆನೂ ಒಂದು ಆಕ್ಸಿಡೆಂಟ್ ಆಗಿದೆ. ಸೊ ಇದು ನಮ್ಗೆ ಭಾಳಷ್ಟು ಕಷ್ಟಕರ ಆಗ್ತದೆ ಅದಾಗಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ಭಾಳಷ್ಟು ಆಗ್ತದೆ. ಆಮೇಲೆ ಈಗಾಗಲೇ ಅದು ಪ್ರವಾಸಿಗ ತಾಣ ಇರೋದಿಲ್ಲ, ದತ್ತಾತ್ರೇಯ ದೊಡ್ಡ ದೇವಸ್ಥಾನ ಇರೋದಿಲ್ಲ. ಸೊ ರಾಜ್ಯದ ಅಂತಾರಾಜ್ಯದ ಸುಮಾರು ತೆಲಂಗಾಣ, ಆಂಧ್ರ ಮತ್ತು ಮಹಾರಾಷ್ಟ್ರ ಹಾಗಾಗಿ ಆ ರಸ್ತೆ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ, ಅಗಲೀಕರಣ ಆಗಬೇಕಾಗಿದೆ. ಸೊ ಇವತ್ತಿನವರೆಗಾದರೂ ಸಿಟ್ಟು ಉಂಟಾಗಲು ಕೂಡ ಇವತ್ತಿನವರೆಗೂ ದತ್ತಾತ್ರೇಯ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಮಾಡೋರಿಗೆ. ಸೊ ಇದಕ್ಕೆ ಸಂಬಂಧಪಟ್ಟ ಬಹುಶಃ ಜಿಲ್ಲಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ. ಈ ಸಂದರ್ಭದಲ್ಲಿ ಸಂಘಟನೆ ವಿಭಾಗೀಯ ಅಧ್ಯಕ್ಷ ಶ್ರೀನಿವಾಸ್ ಕೊಪ್ಪಾರ್, ಜಿಲ್ಲಾಧ್ಯಕ್ಷ ಎಂ ಮಾರೆಪ್ಪ, ಶಂಶಾವಲಿ, HK ನಾಗರಾಜ್, ನರಸಿಂಹ, ರಾಜಶೇಖರ್ ನಾಯಕ್, ಹುಲಿಗಪ್ಪ, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ರಾಯಚೂರಿನ ನಿರಾಶ್ರಿತರ ಕುಟೀರದಲ್ಲಿ ಡಾಕ್ಟರ್ ರಾಜ್ಕುಮಾರ್ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ರಾಯಚೂರು ನಗರದ ನಿರಾಶ್ರಿತರ ಕೇಂದ್ರದಲ್ಲಿ ಜರುಗಿತು. ಡಾಕ್ಟರ್ ರಾಜ್ಕುಮಾರ್ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವು ರಾಯಚೂರು ನಗರದ ನಿರಾಶ್ರಿತರ ಕೇಂದ್ರದಲ್ಲಿ ಜರುಗಿತು. ಶ್ರೀ ಡಾಕ್ಟರ್ ಬಸವರಾಜ್ ಕಳಸ ಅವರು ರಾಜ್ಕುಮಾರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರದ ನಟನೆ, ಇವರ ಕಾರ್ಯ ಜೊತೆಗೆ ಇಂತಹ ವ್ಯಕ್ತಿಗಳ ಪುಣ್ಯಸ್ಮರಣೆಯನ್ನು ನಿಮ್ಮ ನಿರಾಶ್ರಿತರ ಮಧ್ಯದಲ್ಲಿ ಆಚರಣೆ ಮಾಡಿ ಇಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಕ್ಕೆ ಅಭಿನಂದನೆಗಳು. ನಿರಾಶ್ರಿತರ ಜೊತೆಗೆ ನಾವು ಇರುವುದು ನಮ್ಮ ಸೌಭಾಗ್ಯ ಎಂದು ಹೇಳಿದರು. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಕಳಸ ಸರ್ ಅವರು ಮಾತಾಡಬೇಕಾಗಿ ನಾನು ಇಲ್ಲಿ ಎಲ್ಲರಿಗೆ ಕನ್ನಡ ಬರುತ್ತಲ್ಲ? ಇಲ್ಲ ಸರ್, ಕೆಲವೊಂದಿಗೆ ಮಾತಾಡ್ತಾರೆ. सही है तो राजा ए राजा हिंदी बाद में हिंदी आता है क्या? हाँ ಎಲ್ಲರ ಬರ್ತಾ ಸರ್. इनका नाम क्या है मालूम है? यार ಹೇಳ್ರಿ ಕನ್ನಡ ಬಂದವರು ಯಾರು ಇವರು? ರಾಜಾ ರಾಜ್ಕುಮಾರ್ ಅಲ್ಲ ಅವ್ರ ಸಿನಿಮಾ ನೋಡಿದ್ರೆ ಯಾವ ಸಿನಿಮಾ ನೋಡಿ? संपत्ति सवाल सिनेमा देखो हिंदी हिंदी आता ना हिंदी कौन है? चंडीगढ़ वाले है ना? चंडीगढ़ हिंदी ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ डॉक्टर राजकुमार आपको मालूम है डॉक्टर राजकुमार ये कर्नाटक के एक महान नट नहीं है खाली
ये बहुत बड़ा आदमी है, इस दुनिया का बहुत मशहूर कलाविद है। इसके बारे में ज़्यादा मैं कुछ नहीं बोल सकता हिंदी में, ಬಹಳ ದೊಡ್ಡ ನಟರು ಇದ್ರ ಬಗ್ಗೆ ಎಲ್ಲ ಸವಿಸ್ತರವಾಗಿ ಹೇಳಿದ್ದಾರೆ. ಒಂದು ಮಾತ್ರ ಸ್ಪಷ್ಟ, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಲ್ಲ, ಇಲ್ಲಿ ನಾನು ನೋಡಿದೆ ನಿರಾಶ್ರಿತರ ಮೊದಲ ಸಲ ಬರ್ತಾ ಇರೋದು ನಿರಾಶ್ರಿತರ ಒಂದು ಪುನರ್ವಸತಿ ಕೇಂದ್ರ ಅಂತಕ್ಕಂಥದ್ದು. ಈ ನಿರಾಶ್ರಿತರ ಪುನರ್ವಸತಿ ಅಂತಂದ್ರೆ ನೀವು ಅನ್ಕೊಂಡಿರ್ಬೋದು ನಿಮಗೆ ನಿರಾಶ್ರಿತರು ಅಂತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಸಿನಿಮಾಗಳಲ್ಲಿ ಹೇಳಿದ್ದಾರೆ, ನಾವು ಯಾರು ನಿರಾಶ್ರಿತರಲ್ಲ, ನಾವು ಯಾರು ಅನಾಥರಲ್ಲ, ಒಳಗಡೆ ಒಂದು ಆತ್ಮ ಇದ್ದಾನೆ, ಮೇಲೆ ಪರಮಾತ್ಮ ಇದ್ದಾನೆ, ನಮ್ಗೆಲ್ಲವೂ ಇದೆ, ನಾವು ಯಾರು ಅನಾಥರಂತ ಅನ್ಕೋಬಾರ್ದು ಅಂತಕ್ಕಂಥ ಒಂದು ದೊಡ್ಡ ಮಾತು ಹೇಳಿರ್ತಕ್ಕಂಥ ಈ ಪ್ರಪಂಚದ ಒಬ್ಬ ಏಕೈಕ ವ್ಯಕ್ತಿ. ಯಾರು ನಾನು ಒಂಟಿ ಇದ್ದೇನೆ, ನನ್ನ ಜಗತ್ತಿನಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದನ್ನ ದಯವಿಟ್ಟು ಭಾವಿಸಬೇಡ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂತವನ್ನ ಅನರ್ಘ್ಯವಾಗಿರ್ತಕ್ಕಂಥ ಮತ್ತು ರತ್ನಗಳಿಗಿಂತಲೂ ಅತಿ ಹೆಚ್ಚು ಮೌಲ್ಯ ಇರ್ತಕ್ಕಂಥ ಕೆಲವು ಮಾತುಗಳನ್ನ, ಮಾನವೀಯತೆಯನ್ನ, ಕೆಲವೊಂದು ಸಾಮಾಜಿಕ ಮೌಲ್ಯಗಳನ್ನ ಅವರು ಜಗತ್ತಿಗೆ ಬಿಟ್ಟಿದ್ದಾರೆ. ಅವರು ಯಾವಾಗಲೂ ಕೂಡ ನಮ್ಮ ಜೊತೆಗಿದ್ದಾರೆ. ಹೋಗಿ ಈಗ 14 ವರ್ಷಗಳಾದ್ರು ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ತಿಳ್ಕೊಂಡು ಭಾವಿಸ್ತಾ ಅವರ ಇವತ್ತು ಪುಣ್ಯತಿಥಿ. ಹೌದಾ, ಇವತ್ತು ಸುಮ್ಮನೆ ಕೇವಲ ಸಾಂಕೇತಿಕವಾಗಿ ಪುಣ್ಯತಿಥಿಯನ್ನು ಮಾಡದೇ ಹೊರತು ಅವರು ಸದಾ ನಮ್ಮ ಮನಸ್ಸಿನಲ್ಲಿ, ನಮ್ಮ ವಿಚಾರಗಳಲ್ಲಿ, ನಮ್ಮ ಜೀವನದಲ್ಲಿ ಅವರು ಬೇರ್ತು ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರ್ಕೊಂಡಿದ್ದೇವೆ. ಅವ್ರನ್ನ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಈ ಪುಣ್ಯತಿಥಿಯನ್ನ ಒಂದು ಅರ್ಥಪೂರ್ಣವಾಗಿ ನಿಮ್ಮ ಜೊತೆಗೆ ಒಂದು ಕಳಿತಕ್ಕಂಥ, ಒಂದು ಊಟ ಮಾಡತಕ್ಕಂಥ ಒಂದು ಸುಯೋಗ ನಮಗೆ ಬಂದಿರತಕ್ಕಂಥ. ನಂತರ ರಾಜ್ಯ ಮಟ್ಟದ ಡಾಕ್ಟರ್ ರಾಜ್ಕುಮಾರ್ ಸದ್ಭವನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡುತ್ತಾ, ಜೀವನ ಪರ್ಯಂತ ಕನ್ನಡ ಭಾಷೆಯಲ್ಲಿ ನಟನೆ ಮಾಡಿದ ಏಕೈಕ ನಟ, ಅತ್ಯಂತ ಹೆಚ್ಚು ಪ್ರಶಸ್ತಿ ಪಡೆದ ಮೇರು ನಟ, ಅಮೆರಿಕದ ದೇಶದಿಂದ ಮೊದಲು ಪ್ರಶಸ್ತಿ ಪಡೆದ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ದೇವರು ಎಂದು ಮೊದಲಿಗೆ ಕರೆದವರು ಇವರು. ಕನ್ನಡದ ನೆಲ ಜಲ ಭಾಷೆಗಳ ಬಗ್ಗೆ ಹೋರಾಡಿದ ಬಹುಮುಖ ಪ್ರತಿಭೆ, ರೀತಿಯ ಪಾತ್ರಗಳಿಗೆ ನಟನೆ ಮಾಡಿ ಜೀವ ತುಂಬುವ ಅದ್ಭುತ ನಟ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದಾರೆ ಎಂದು ಹೇಳಿದರು. ಇವತ್ತ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಈ ಸಂಸ್ಥೆಯ ಗೌರವಿತ ಅಧ್ಯಕ್ಷರಂತ ನನ್ನ ಗುರುಗಳಾದಂಥ ಡಾಕ್ಟರ್ ಬಸವರಾಜ್ ಪ್ರಸಾದ್ ಅವರೇ, ಅಧ್ಯಕ್ಷರಂತ ಮಲ್ಲೇಶ್ವರ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಅಭಿಮಾನಿಗಳು, ಇವತ್ತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಇವತ್ತ ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದಾರಲ್ಲ, ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಆತ್ಮೀಯವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ನಾನು ಬಂದು ಇವರ ಜೊತೆಗೆ ಸಂವಾದ ಮಾಡಿದೆ. ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ, ಚಂಡೀಗಢ, ಬಿಹಾರ, ದೆಹಲಿ, ಪಂಜಾಬ್ ಈ ಪ್ರದೇಶಗಳಿಂದ ಬಂದಂತ ಜನರು ಇಲ್ಲಿದ್ದಾರೆ. ನನಗೆ ಯಾರಾದ್ರೂ ಹಾಡಾಡಬೇಕು ಅಂತ ಕೇಳಿದ ನಾನು ಹಾಡಾಡಂತ ಕೇಳಿದಾಗ ಆ ವ್ಯಕ್ತಿ ಬಂದ, ಏನ್ ಕಾಗಲಕ್ಕಿಂದಲ್ಲ, ಆ ವ್ಯಕ್ತಿ ಬಂದು ಯಾವ ಹಾಡಾಡಿದ ಗೊತ್ತಾ, ಹುಟ್ಟಿದರೆ ಕನ್ನಡ ನಾಳೆ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ನಾಳೆ ಬಿಟ್ಟೆ ಅಂತ ಹೇಳ್ಬೇಕು. ಅಂದ್ರೆ ರಾಜ್ಕುಮಾರ್ ಸರ್ವ ಸದಸ್ಯರಲ್ಲಿ, ಸರ್ವ ಜನಾಂಗದಲ್ಲಿ ಇದ್ದಾನಂದು ಒಂದು ಸ್ಪಷ್ಟವಾದ ಉದಾಹರಣೆ ಕೊಟ್ಟರೆ ಯಾರತ್ತೂ ಗೊತ್ತಿದ್ದಿಲ್ಲ. ಅಂದ್ರೆ ಅಣ್ಣವರು ನಮ್ಮನ್ನು ಬಿಟ್ಟು 16 ವರ್ಷ ಅಗಲಿದ್ರು ಸಹ ನಮ್ಮ ಜೊತೆಗಿದ್ದಾರೆ. ಅವರ ಹಾಡುಗಳು, ಅವರ ಪಾತ್ರಗಳು, ಬಹುಶಃ ಅಣ್ಣವರು ಸಾಮಾಜಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ರಾಕ್ ಆಗಿರ್ಬೋದು, ಯಾವುದೇ ಚಿತ್ರ ಇರಲಿ, ಆ ಚಿತ್ರದಲ್ಲಿರುವಂತಹ ಕಲೆಗೆ ನಟನೆಯನ್ನ ಮಾಡುವುದರ ಮೂಲಕ ಜೀವನ ತುಂಬಿದಂತ ಸುಮಾರು ಬೇಡರ ಗಂಡಪ್ಪನಿಂದ ಹಿಡಿದು ಶಬ್ದ ವೇದಿವರೆಗೆ 205 ಚಲನಚಿತ್ರಗಳ ನಟನೆ ಮಾಡಿದಂತ ಏಕೈಕ ನಟರು ಯಾರಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. ಓದಿದ್ದು 4ನೇ ಕ್ಲಾಸು, ಪ್ರಪ್ರಥಮವಾಗಿ ಗೌರವ ಡಾಕ್ಟರೇಟ್ ಪಡೆದ ಮೊದಲ ಚಲನಚಿತ್ರ ನಟರು ಯಾರಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. ಕನ್ನಡ ನಾಡಿನಲ್ಲಿ ಹುಟ್ಟಿ ತನ್ನ ಜೀವನ ಪರ್ಯಂತವರೆಗೆ ಕನ್ನಡ ಭಾಷೆಯಲ್ಲಿ ನಟನೆ ಮಾಡಿದ ಏಕೈಕ ನಟರು ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. 9 ಸಲ ರಾಜ್ಯ ಮಟ್ಟದ ಉತ್ತಮ ಚಲನಚಿತ್ರ ನಟನೆಯನ್ನ ಪಡೆದಂತ ಏಕೈಕ ನಟರು ಯಾರಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಮೆರಿಕದ ಕೆಂಡಲ್ನಿಂದ ಪ್ರದೇಶದಿಂದ ಪ್ರಶಸ್ತಿ ಪಡೆದ ಏಕೈಕ ನಟನೆ
ಕರ್ನಾಟಕದ ಚಲನಚಿತ್ರರಂಗದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತ ನಟನೆ ಆಗಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನೂ ಬಹಳಷ್ಟಿದೆ. ಆ ಪುಣ್ಯ ಸ್ಮರಣೆ ಮಾಡುವಂತಕ್ಕೆ ನನ್ನ ಅದೇ ಇದೆ. ಗುರುಗಳ ಆಶೀರ್ವಾದ, ಆ ವ್ಯಕ್ತಿಯ ಜೀವನ ಚರಿತ್ರೆ ಒಂದ್ಸಲ ಒಂದಿನ ನೀವು ಕೇಳ್ತಾ ಇರಿ, ಏನೇ ಸಮಸ್ಯೆಗಳು ಬಂದ್ರು ಆ ಸಮಸ್ಯೆಗಳಿಗೆ ಪರಿಹಾರಗಳು ಬಂತಂದ. ಯಾಕಂದ್ರೆ ಅವರ ಒಂದೊಂದು ನಟನೆ ಜೀವನದಲ್ಲಿ ಆದರ್ಶಗಳನ್ನು ಹೇಗೆ ಪಾಲನೆ ಮಾಡಬೇಕು ಎಂಬುದನ್ನು ಅವರ ಚಲನಚಿತ್ರದಿಂದ ನಾವು ತಿಳಿದುಕೊಳ್ಳಬೇಕು. ಅಂತ ಮಹಾಪುರುಷರ ಒಂದು ಪುಣ್ಯ ಸ್ಮರಣೆಯಲ್ಲಿ ಇವತ್ತ ಅಖಿಲ ಕರ್ನಾಟಕ ಡಾಕ್ಟರ್ ಅಭಿಮಾನಿಗಳ ಸಂಘ, ಅದು ನಿಮ್ಮಂತವರ ಮುಂದೆ ವಿಲಾಸದ ಸಮ್ಮುಖದಲ್ಲಿ ಆಚರಣೆ ಮಾಡ್ತಲ್ಲ, ನಿಜವಾದ ಅರ್ಥಪೂರ್ಣವಾದಂತ ಹೇಳೋದ್ರ ಮೂಲಕ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮ್ಯಾದರ್ ಲಲಿತಾ ಕಲಾ ಅಕಾಡೆಮಿಯ ಮುಖ್ಯಸ್ಥರಾದ ಎಸ್ ಮ್ಯಾದರ್ ಮಾತನಾಡುತ್ತಾ, ನಮ್ಮ ಕುಟುಂಬವು ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿಗಳು. ಪ್ರತಿಯೊಬ್ಬ ನಮ್ಮ ಕುಟುಂಬದ ಸದಸ್ಯರು ಅವರ ಹಾಡುಗಳನ್ನು ದಿನನಿತ್ಯ ನೆನೆಸಿಕೊಳ್ಳುತ್ತೇವೆ ಎಂದು ಹೇಳಿದರು. ನಂತರ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಬಶೀರ್ ಅಹಮದ್ ಹೊಸ್ಮನಿ ಅವರು ಮಾತನಾಡುತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಸಾಧನೆ, ಅವರ ಸರಳತೆ ಮತ್ತು ಕನ್ನಡ ಅಭಿಮಾನದ ಬಗ್ಗೆ ಮಾತನಾಡಿದರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಮಲ್ಲೇಶ್ ಗದಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಕಲರಿಗೂ ಸ್ವಾಗತವನ್ನು ಕೋರಿದರು. ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ಪದಾಧಿಕಾರಿಗಳು ನಿರಾಶ್ರಿತರೊಂದಿಗೆ ಸಹ ಭೋಜನವನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶಾಂತಕುಮಾರ್, ಬಸವರಾಜ್, ಮಿಮಿಕ್ರಿ ಜೆಎಸ್ ರಾಜೇಶ್, ಹನುಮಂತು, ಜಗನ್ ಹಾಗೂ ನಿರಾಶ್ರಿತರ ಕೇಂದ್ರದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಿಮಿಕ್ರಿ ಬಸವರಾಜ್ ವಂದನಾರ್ಪಣೆ ಮಾಡಿದರು. ಕಲ್ಲಿನಿಂದ ಜಜ್ಜಿ ಯುವಕನೊಬ್ಬನನ್ನು ಕೊಲೆ ಮಾಡಿರುವ ಘಟನೆ ದೇವದುರ್ಗ ತಾಲೂಕಿನ ಬೆಣಕಲ್ ಗ್ರಾಮದ ಹೊರವಲಯದಲ್ಲಿ ಸೋಮವಾರ ತಡರಾತ್ರಿ ಬೆಳಕಿಗೆ ಬಂದಿದೆ. ಕಲ್ಲಿನಿಂದ ಜಜ್ಜಿ ಯುವಕನೊಬ್ಬನನ್ನು ಕೊಲೆ ಮಾಡಿರುವ ಘಟನೆ ದೇವದುರ್ಗ ತಾಲೂಕಿನ ಬೆಣಕಲ್ ಗ್ರಾಮದ ಹೊರವಲಯದಲ್ಲಿ ಸೋಮವಾರ ತಡರಾತ್ರಿ ಬೆಳಕಿಗೆ ಬಂದಿದೆ. ಮೃತ ಯುವಕನನ್ನು ತಿರುಪತಿ ತಂದೆ ಶಿವಪ್ಪ ನಾಯಕ್ 30 ವರ್ಷ ಸಾಕಿನ ಅರಿಶಿಣಿಗೆ ಎಂದು ಗುರುತಿಸಲಾಗಿದೆ. ಬೆಣಕಲ್ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸಾಮಾಜಿಕ ನಾಟಕ ಏರ್ಪಡಿಸಲಾಗಿತ್ತು. ನಾಟಕ ನೋಡಲು ಬಂದಿದ್ದ ಹಂತಕರ ಗುಂಪು ಬೆಣಕಲ್ ಗ್ರಾಮದ ಹೊರವಲಯದಲ್ಲಿ ಮದ್ಯ ಸೇವಿಸಿ ಕೊಲೆ ಮಾಡಿರಬಹುದೆಂದು ಹೇಳಲಾಗುತ್ತಿದೆ. ಮೃತ ಕುಟುಂಬಸ್ಥರು ನೀಡುವ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ. ಅತಿ ಶೀಘ್ರದಲ್ಲಿ ಕೊಲೆ ಆರೋಪಿಗಳನ್ನು ಬಂಧಿಸಲಾಗುವುದೆಂದು ಸಿಪಿಐ ಸಣ್ಣಮನಿ ಹೇಳಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ವಿಶೇಷ ಸಾಮಾನ್ಯ ಸಭೆ, 3% ಆಸ್ತಿ ತೆರಿಗೆ ಹೆಚ್ಚಿಸಲು ಸಭೆ ನಿರ್ಧಾರ, ಸದಸ್ಯರ ಮಧ್ಯೆ ವಾಗ್ವಾದ. ತ್ರೈಮಾಸಿಕ ಕೆಡಿಪಿ ಸಭೆ, ಬೇಸಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾವಹಿಸಿ ದದ್ದಲ್ ಬಸನಗೌಡ. ಕೋಮುದ್ವೇಷ ಹೇಳಿಕೆ ನೀಡಿರುವ ಶ್ರೀರಾಮ ಸೇನೆ ಮುಖಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಲ್ಪಸಂಖ್ಯಾತ ಐಕ್ಯ ಹೋರಾಟ ಸಮಿತಿ ಮನವಿ. ಏಪ್ರಿಲ್ 13ರಂದು ನಗರಕ್ಕೆ ಕಂಚಿಕಾಮಕೋಟಿ ಪೀಠಾಧಿಪತಿಗಳ ಆಗಮನ, ಶೋಭಾಯಾತ್ರೆ, ಎಸ್ ವೆಂಕಟಪ್ಪ. ಪತ್ರಕರ್ತರ ಸಂಘದ ಚುನಾವಣೆ ಫಲಿತಾಂಶ ಪ್ರಕಟ, ಜಿಲ್ಲಾಧ್ಯಕ್ಷರಾಗಿ ಆರ್ ಗುರುನಾಥ್, ಉಪಾಧ್ಯಕ್ಷರಾಗಿ ಶಿವಪ್ಪ ಮಡಿವಾಳರ್, ಪಿ ಪರಮೇಶ್, ವೀರಭದ್ರಪ್ಪ, ಕಾರ್ಯದರ್ಶಿಯಾಗಿ ಎಂ ಪಾಷಾ, ರಾಜ್ಯ ಸಮಿತಿ ಸದಸ್ಯರಾಗಿ ಶಿವಮೂರ್ತಿ ಹಿರೇಮಠ ಆಯ್ಕೆ. ರೈ ಸಮಾವೇಶ, 3 ಕಾಯ್ದೆಗಳ ರದ್ದಿಗೆ ಆಗ್ರಹ, ಶರಣಪ್ಪ ಮರಳಿ. ಅನಿಲ ಯೋಜನೆಯಿಂದ ಅಪಾಯ, ಸ್ಥಳಾಂತರಕ್ಕೆ ಅಶೋಕ್ ಜೈನ್ ಆಗ್ರಹ. ವಾರ್ಡ್ ನಂಬರ್ 33ರಲ್ಲಿ ರಸ್ತೆ ಅಗಲೀಕರಣ, ಬೀದಿ ದೀಪಗಳ ಅಳವಡಿಕೆಗೆ ಆಗ್ರಹಿಸಿ ಮನವಿ. ವಾರ್ಡ್ ನಂಬರ್ 28ರಲ್ಲಿ ನಿವಾಸಿಗಳಿಗೆ ದೊರೆಯದ ಸೌಲಭ್ಯ, ಕ್ರಮಕ್ಕೆ ಒತ್ತಾಯಿಸಿ ಡಿಎಸ್ಎಸ್ ಮನವಿ. ನಗರದ ನಿರಾಶ್ರಿತರ ಕೇಂದ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ 16ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಮತ್ತು ದೇವದುರ್ಗ ತಾಲೂಕಿನ ಬೆಣಕಲ್ನಲ್ಲಿ ಯುವಕ ಕೊಲೆ ತನಿಖೆ. ಇಲ್ಲಿಗೆ
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್ 15 February 31st March 2022. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರಪೇಟ್, ರಾಯಚೂರ್. ಎಸ್ಆರ್ ಗಾರ್ಮೆಂಟ್ಸ್ ಹಿಂದೆ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. GP Kids Wear near Uma Hotel, Station Road, Raichur. ವಿದ್ಯಾವಾಹಿನಿ CBSE ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಮುನೀರ್ ಹೋಟೆಲ್. M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.